ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ. ಗುರುವಿನ ಆಶೀರ್ವಾದ, ಭಗವಂತನ ದಯೆ, ಕರುಣೆ, ಪ್ರೇಮದಲ್ಲಿ ನೀವು ಸಂರಕ್ಷಿಸಲ್ಪಡ್ತಾ ಇದ್ದೀರಾ. ಗುರುವಿನ ಆಶೀರ್ವಾದ ಬಲದಿಂದ ನಿಮ್ಮ ಜೀವನದಲ್ಲಿ ಸರಿಯಾದ ನಿರ್ಧಾರಗಳನ್ನು ತಗೊಂಡು ಹಾಗೆ ನಿಮ್ಮ ಕರ್ತವ್ಯಗಳನ್ನು ಸರಿಯಾಗಿ ನಿಭಾಯಿಸ್ತಾ ನೀವು ಜೀವನದಲ್ಲಿ ಪ್ರಗತಿಯತ್ತ ಸಾಗ್ತಾ ಇದ್ದೀರಾ. ಅದೇ ರೀತಿ ನಾನು ಕೂಡ ಪ್ರಾರ್ಥನೆಯನ್ನು ಮಾಡ್ತಾ ನಿಮ್ಮಲ್ಲಿರುವ ಎಲ್ಲ ರೀತಿಯ ಒಂದು ನೆಗೆಟಿವಿಟಿ ಹೀಲ್ ಆಗಲಿ ಅಂತೇಳಿ ಗುರುವಿನಲ್ಲಿ ಪ್ರಾರ್ಥನೆಯನ್ನು ಮತ್ತೊಮ್ಮೆ ಮಾಡ್ತಾ ಆ ನೆಗೆಟಿವಿಟಿ ಎನರ್ಜಿ ನಿಮ್ಮಿಂದ ರಿಮೂವ್ ಆಗಿದೆ ಅನ್ನುವ ವಿಚಾರವನ್ನ ಮನದಲ್ಲಿ ಮೂಡಿಸ್ಕೊಳ್ತಾ ಗುರುವಿಗೆ ಹಾಗೆ ನೀವು ನಂಬಿದ ದೈವಶಕ್ತಿಯ ಎನರ್ಜಿಗೆ ಕನೆಕ್ಟ್ ಆಗಿ ನಿಮ್ಮನ್ನ ಈ ರೀಡಿಂಗ್ ಅಂದರೆ ಈ ಎನರ್ಜಿ ಗೈಡ್ ಕೂಡ ಮಾಡುತ್ತೆ. ಹಾಗೆ ನೀವು ಯಾವ ತೀರ್ಮಾನವನ್ನು ತಗೊಳ್ಳೋಕ್ಕೆ ನೀವೀಗ ಬಯಸ್ತಾ ಇದ್ದೀರೋ ಆ ತೀರ್ಮಾನವನ್ನು ತಗೊಳ್ಳೋಕ್ಕೆ ನಿಮ್ಗೆ ಯಾವ ರೀತಿ ಸಹಾಯ ಮಾಡುತ್ತೆ, ಹಾಗೆ ನಿಮ್ಮನ್ನು ಹೀಲ್ ಕೂಡ ಮಾಡುತ್ತೆ ಈಗಿನ ನಿಮ್ಮ ಮನಸ್ಥಿತಿಗೆ ಅನುಗುಣವಾಗಿ. ಹಾಗಾದರೆ ಮೊದಲನೆಯದಾಗಿ ಇಲ್ಲಿ ನಿಮಗೆ ಗುರುವಿನಿಂದ ಯಾವ ರೀತಿಯ ಒಂದು ಮೆಸೇಜ್ ಸಿಗ್ತಾ ಇದೆ ಈಗಿನ ನಿಮ್ಮ ಮನಸ್ಥಿತಿಗೆ ಅನ್ನೋದಾದರೆ, ಇಲ್ಲಿ ಮೊದಲನೇದಾಗಿ ನಿಮ್ಮಿಂದ ಒಳ್ಳೊಳ್ಳೆಯ ಸೇವೆಗಳು ಆಗ್ತಾ ಇದ್ದಾವೆ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ಅಂದರೆ ದಯೆ, ಕರುಣೆ, ಪ್ರೇಮ, ಒಂದು ಸೇವೆಯ ಭಾವವನ್ನು ನೀವು ಹೊಂದಿದ್ದೀರಾ. ನಿಮ್ಮಲ್ಲಿ ಮನುಷ್ಯತ್ವ, ಮಾನವೀಯತೆಯ ಗುಣಗಳು ತುಂಬ ಹೆಚ್ಚಾಗಿದೆ. ಹಾಗೆ ನಿಮ್ಮದು ಪವಿತ್ರವಾದ ಮನಸ್ಥಿತಿ. ಹಾಗಾಗಿ ಇಲ್ಲಿ ಎಷ್ಟೇ ಸಮಸ್ಯೆಗಳು ನಿಮಗೆ ಬರ್ತಾ ಇದ್ದಾವೆ ಅಂದರೂ ಕೂಡ, ಯಾವುದೇ ಒಂದು ನೆಗೆಟಿವ್ ವಿಚಾರ ಆಗಿರ್ಬೋದು, ಹಾಗೆ ಕರ್ಮ ಆಗಿರ್ಬೋದು ನಿಮ್ಮನ್ನು ಕಾಡ್ತಾ ಇದೆ ಅಂದರೂ ಕೂಡ ಅದನ್ನು ನೀವು ಸರಿಪಡಿಸ್ಕೊಳ್ಳೋಕ್ಕೆ, ಅದರಿಂದ ಹೊರಗೆ ಬರೋಕ್ಕೆ ನಿಮ್ಮ ಜೊತೆ ಈ ಸಮಯದಲ್ಲಿ ಗುರು ಇದ್ದಾರೆ ಅನ್ನುವ ಒಂದು ಸ್ಟ್ರಾಂಗ್ ಎನರ್ಜಿ ನಿಮಗೆ ಕನೆಕ್ಟ್ ಆಗ್ತದೆ ಈಗಿನ ನಿಮ್ಮ ಎನರ್ಜಿಗೆ ಅನುಗುಣವಾಗಿ. ನೀವು ಒಬ್ಬರಲ್ಲ, ನಿಮ್ಮ ಜೊತೆ ಭಗವಂತನ ಆಶೀರ್ವಾದ, ಗುರುವಿನ ಮಾರ್ಗದರ್ಶನ, ರಕ್ಷಣೆ ಜೊತೆ ಸಾಕ್ತಾ ಇದೆ ಅನ್ನೋ ರೀತಿಯಲ್ಲಿ ಬರ್ತದೆ. ಈ ಸಮಯದಲ್ಲಿ ನೀವು ಅನುಭವಿಸುತ್ತಿರುವ ಒಂದು ಗೊಂದಲದ ಸಮಸ್ಯೆ, ಅದು ನಿಮ್ಮ ತಪ್ಪಿನಿಂದನೇ ಆಗಿತ್ತು, ಇಲ್ಲ ಅಂತಲ್ಲ. ಆದರೆ ಅದು ಕೂಡ ತಪ್ಪಲ್ಲ, ಅದು ನಿಮ್ಮ ಒಳಗಿನ ಪರಿವರ್ತನೆಯ ಸಂಕೇತವನ್ನು ಈ ಸಮಯದಲ್ಲಿ ನಿಮಗೆ ಕೊಡ್ತಾ ಇದೆ. ಹಾಗಾಗಿ ನಾನು ತಪ್ಪು ಮಾಡಿಬಿಟ್ಟೆ ಅನ್ನೋ ರೀತಿಯಲ್ಲಿ ಪಶ್ಚಾತ್ತಾಪ ಪಟ್ಟಿದ್ದೀರಾ, ಕ್ಷಮೆಯನ್ನು ಯಾಚಿಸಿದ್ದೀರಾ, ಅದಕ್ಕೆ ತಕ್ಕ ಹಾಗೆ ನಿಮ್ಮನ್ನು ನೀವು ತಿದ್ಕೊಂಡಿದ್ದೀರಾ. ಈಗಲೂ ಕೂಡ ಅದೇ ಒಂದು ತಪ್ಪನ್ನು ಮನಸ್ಸಲ್ಲಿ ನೆನಪು ಮಾಡಿಕೊಂಡು ನೀವು ಹಿಂದೆ ಸರಿತಾ ಇದ್ದೀರಾ. ಮುಂದೆ ಒಂದು ದಾರಿ ತೆರೆದುಕೊಳ್ತಾ ಇದೆ, ಅದರಲ್ಲಿ ಬ್ಲಾಕೇಜನ್ನು ತಂದುಕೊಳ್ತಾ ಇದ್ದೀರಾ ಅನ್ನೋ ರೀತಿಯಲ್ಲಿ ಬರ್ತದೆ. ಹಾಗಾಗಿ ಬದುಕು ಕೆಲವೊಮ್ಮೆ ನಿಮ್ಮನ್ನು ಖಾಲಿ ಮಾಡುತ್ತೆ, ಕೆಲವರನ್ನು ದೂರ ಮಾಡುತ್ತೆ. ಕೆಲವೊಂದು ಸಾರಿ ನಿಮ್ಮಿಂದನೇ ಕೆಲವು ತಪ್ಪು ನಿರ್ಧಾರಗಳಾಗಿ ಇಲ್ಲ ತಪ್ಪು ಮಾಡುವ ಮೂಲಕ ನಿಮ್ಮನ್ನು ಸರಿಪಡಿಸುತ್ತೆ. ಆದರೆ ಅದೇ ಒಂದು ಒಂಟಿತನದಲ್ಲಿ, ಖಾಲಿತನದಲ್ಲಿ ನಿಜವಾದ ಶಾಂತಿ ಹುಟ್ಟುತ್ತೆ. ಅದ್ರ ಜೊತೆಗೆ ನೀವು ಸರಿಯಾದ ನಿರ್ಧಾರಗಳನ್ನು ಕೂಡ ತಗೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಯಾರು, ಏನು, ಹೇಗೆ, ಈ ಜಗತ್ತು ಹೇಗೆ ಅನ್ನೋದನ್ನು ನೀವು ಅರ್ಥ ಮಾಡ್ಕೊಳ್ತೀರಾ. ಎಲ್ಲದಕ್ಕಿಂತ ಮುಖ್ಯವಾಗಿ ನೀವೇನು ಅನ್ನೋದನ್ನು ನಿಮಗೆ ಸರಿಯಾಗಿ ಇಲ್ಲಿ ಆ ಪರಿಸ್ಥಿತಿ ಅರ್ಥ ಮಾಡಿಸಿದೆ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ಇದರಿಂದ ನಿಮ್ಮ ಜೀವನದಲ್ಲಿ ನಿಮ್ಮ ಆತ್ಮದ ಉದ್ದೇಶವನ್ನು ಪೂರ್ಣಗೊಳಿಸ್ಕೊಳ್ಳೋಕ್ಕೆ ನಿಮ್ಮಲ್ಲಿ ಒಂದು ಬಲ ಬರುತ್ತೆ. ಇಲ್ಲಿ ಒಂದು ತಪ್ಪನ್ನು ನೀವು ಮಾಡ್ತಾ ಇದ್ದೀರಾ, ನೀವು ಯಾರಿಗೋ ನಿಮ್ಮನ್ನು ಹೋಲಿಸ್ಕೊಳ್ತಾ ಇದ್ದೀರಾ. ಯಾರಿಗೂ ಕೂಡ ನೀವು ಹೋಲಿಗೆ ಆಗಬೇಕು ಅಂತ ಯತ್ನಿಸಬೇಡಿ. ನೀವು ನೀವೇ ಆಗಿದ್ದರೆ ಸಾಕು. ನಿಮ್ಮ ದಾರಿಯೇ ವಿಭಿನ್ನ, ಅದರಲ್ಲಿ ನಿಮ್ಮ ಸತ್ಯ ಅಡಗಿದೆ. ಅದನ್ನು ಅರ್ಥ ಮಾಡಿಕೊಂಡು ಮುಂದೆ ಸಾಗಿ ಅನ್ನೋ ರೀತಿಯಲ್ಲಿ ಇಲ್ಲಿ ಗುರುವಿನ ಒಂದು ಮಾರ್ಗದರ್ಶನ ನಿಮಗೆ ಸಿಗ್ತಾ ಇದೆ. ದುಃಖ ಬಂದಾಗ ಇಲ್ಲ ಸಮಸ್ಯೆ ಎದುರಾದಾಗ ಅದರಿಂದ ಹೆದರಿ ಓಡೋದು ಬೇಡ. ಅದು ಎದುರಿಗೆ ಬಂದು ನಿಂತಿದೆ ಅಂದರೆ ಅದರ ಕೊನೆಯ ಹಂತ ಬಂದಿದೆ, ಅಂತ್ಯದ ಸಮಯ ಬಂದಿದೆ ಅಂಥೇಳಿ ಅದನ್ನು ಗಮನಿಸಿ ಸರಿಯಾದ ಜ್ಞಾನದೊಂದಿಗೆ ತೀರ್ಮಾನವನ್ನು ತಗೊಂಡು ಅದರ ವಿರುದ್ಧ ಯಾವ ರೀತಿ ನೀವು ಬಲದಿಂದ ಹೋರಾಡಬೇಕು, ಹಾಗೆ ಜ್ಞಾನದಿಂದ ಹೋರಾಡಬೇಕು ಅನ್ನೋದನ್ನು ಮನದಟ್ಟು ಮಾಡಿಕೊಂಡ್ರೆ ನಿಮಗೆ ಗುರುವಿನ ಸಹಾಯ ಸಿಗತ್ತೆ. ಅದೇ ನಿಮ್ಮ ಮನಸ್ಸು ಚಂಚಲವಾಗಿದ್ದರೆ ನೀವು ಸ್ವಲ್ಪ ಉಸಿರಿನ ಮೇಲೆ ಗಮನವನ್ನು ಕೇಂದ್ರೀಕರಿಸಿ ಮನದಲ್ಲಿ ಭಗವಂತನನ್ನು ಸ್ಮರಣೆ ಮಾಡಿಕೊಂಡು ಆ ಕ್ಷಣದಲ್ಲಿ ನನಗೆ ಮಾರ್ಗ ತೋರಿಸು ಅನ್ನೋ ರೀತಿಯಲ್ಲಿ ಶರಣಾದರೆ ಖಂಡಿತವಾಗಿಯೂ ನೀವು ಆ ಸಮಸ್ಯೆಯಿಂದ, ಆ ಆಲೋಚನೆಯಿಂದ ಹೊರಗೆ ಬರ್ತೀರಾ. ಇಲ್ಲಿ ಈಗಿನ ಎನರ್ಜಿ ಪ್ರಕಾರ ನಿಮಗೆ ದೈಹಿಕ, ಮಾನಸಿಕ ಸಮಸ್ಯೆಗಳು ಕಾಣಿಸ್ತಾ ಇದ್ದಾವೆ. ಅಂದರೆ ದೈಹಿಕವಾಗಿಯೂ ನೀವು ನೋವಲ್ಲಿದ್ದೀರಾ, ಹಾಗೆ ಮಾನಸಿಕವಾಗಿಯೂ ಕೂಡ ನಿಮಗೆ ಕೆಲವರಿಂದ ನೋವಾಗ್ತದೆ. ಅದು ನಿಮ್ಮದೇ ತಪ್ಪು ಆಯ್ಕೆ ಆಗಿತ್ತು ಅನ್ನೋ ರೀತಿಯಲ್ಲಿ ಬರ್ತದೆ. ಆದರೆ ದೈವ ಸಂದೇಶ ಸ್ಪಷ್ಟವಾಗಿ ನಿಮಗೆ ಸಿಗ್ತಾ ಇದೆ. ನಿಮ್ಮ ಜೀವನದಲ್ಲಿ ನಡೆಯುತ್ತಿರುವುದು ನಿಮ್ಮ ವಿರುದ್ಧ ಅಲ್ಲ, ನಿಮ್ಮ ಪರವಾಗಿ ನಡೀತಾ ಇದೆ. ಇದು ನಿಮ್ಮ ಕರ್ಮದ ಋಣ ತೀರಿಸಿಕೊಳ್ಳುವ ಸಮಯವಾಗಿದೆ. ಹಾಗಾಗಿ ಇದು ಅಂತಿಮ ಅಲ್ಲ, ಇದು ಒಂದು ತಿರುವು ಕೊಡುತ್ತೆ. ನಿಮ್ಮ ಹೃದಯಕ್ಕೆ ನೀವೇ ನಿಧಾನವಾಗಿ ಕೇಳಿ, ಅಲ್ಲಿ ನಿಜವಾದ ಉತ್ತರ ನಿಮಗೆ ಖಂಡಿತವಾಗಿಯೂ ಸಿಗುತ್ತೆ. ಅಂದರೆ ನೀವು ಬೇರೆ ಯಾರನ್ನೋ ಈ ಸಮಸ್ಯೆಗೆ ಪರಿಹಾರ ಕೇಳೋದಕ್ಕಿಂತ ಮೊದಲು ನೀವು ಏನು ಮಾಡಬೇಕು, ನಿಮ್ಮ ಯಾವ ತಪ್ಪು ನಿರ್ಧಾರ ಈ ನೋವಿಗೆ ನಿಮ್ಮನ್ನು ಸಿಕ್ಕಿಸಿದೆ, ಇದು ಈ ಜನ್ಮದ ಕರ್ಮವ ಇಲ್ಲ ಹಿಂದಿನ ಜನ್ಮದ ತಪ್ಪು ಕರ್ಮವ ಅನ್ನೋ ರೀತಿಯಲ್ಲಿ ನೀವು ಯೋಚಿಸಿದರೆ ಖಂಡಿತ ನಿಮಗೆ ಇಲ್ಲಿ ಒಂದು ದಾರಿ ಕಾಣುತ್ತೆ. ಆದರೆ ದಾರಿನೇ ಕಾಣುತ್ತಾ ಇಲ್ಲ ಅಂಥೇಳಿ ನಿಮಗೆ ಈ ಸಮಯದಲ್ಲಿ ಅನ್ನಿಸ್ತಾ ಇದೆ ಅಂಥೇಳಿ ಬರ್ತದೆ. ಅಂದರೆ ಏನು ಮಾಡಬೇಕು ಅಂಥೇಳಿ ನಿಮಗೆ ಗೊತ್ತಾಗ್ತಾ ಇಲ್ಲ.
ಅಂದರೆ ಕೆಲವೊಂದು ಸಾರಿ ನೀವೇ ಆ ಸಮಸ್ಯೆಯಲ್ಲಿ ಇನ್ನೂ ಆಳವಾಗಿ ಸಿಕ್ಕಾಕೊಂಡಿದ್ದೀರಾ. ಹಾಗಾಗಿ ಇಲ್ಲಿ ನೀವು ಗುರುವನ್ನು ಹಾಗೆ ನೀವು ನಂಬಿದ ದೇವರನ್ನು ಮೊರೆ ಹೋಗಿ ಆ ಸಮಸ್ಯೆಯಿಂದ ಹೊರಗೆ ಬರ್ಬೋದು. ಖಂಡಿತ ಅವರ ಸಹಾಯ ನಿಮಗೆ ಸಿಕ್ಕೇ ಸಿಗುತ್ತೆ ಅನ್ನೋ ರೀತಿಲಿ ಬರ್ತದೆ. ಯಾರು ಕೈ ಬಿಟ್ಟರು ನಿಮ್ಮ ಸೃಷ್ಟಿಗೆ ಕಾರಣನಾದ ಆ ಭಗವಂತ ಎಂದಿಗೂ ನಿಮ್ಮನ್ನು ಕೈ ಬಿಡೋದಿಲ್ಲ ಅನ್ನೋ ರೀತಿಲಿ ಬರ್ತಾ ಇದೆ. ನನಗೆ ಯಾರೂ ಇಲ್ಲ, ನನಗೆ ಯಾರೂ ಭರವಸೆ ನೀಡ್ತಾ ಇಲ್ಲ, ನನಗೆ ಯಾರೂ ಸಪೋರ್ಟ್ ಮಾಡ್ತಾ ಇಲ್ಲ, ನನಗೆ ಯಾರೂ ಸಹಾಯ ಮಾಡ್ತಾ ಇಲ್ಲ, ಈ ದುರ್ಬಲತೆ ಯೋಚನೆ ನಿಮ್ಮನ್ನು ಆವರಿಸಿದೆ ಅಂದರೆ ಖಂಡಿತ ನಿಮ್ಮೊಳಗೆ ಒಂದು ಅಪಾರ ಶಕ್ತಿ ಇದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಬಿಡಿ. ಅಂದರೆ ಈ ವಿಚಾರವನ್ನು ಹಿಂದೆ ಸರಿಸಿ ಇಂತಹ ವಿಚಾರಗಳನ್ನು ನೀವು ಆಲೋಚನೆ ಮಾಡ್ತಾ ಇದ್ದೀರಾ ಅಂದರೆ ಖಂಡಿತ ಇದರಿಂದ ಹೊರಗೆ ಬಂದು ನೋಡಿ. ಖಂಡಿತ ನಿಮ್ಮ ಜೀವನವನ್ನು ಸುಂದರವಾಗಿ ರೂಪಿಸಿಕೊಳ್ಳುವ ದಾರಿ ಸಹಾಯ ನಿಮ್ಮ ಮೂಲಕವೇ ನಿಮಗೆ ಸಿಗ್ತಾ ಹೋಗುತ್ತೆ. ನೀವು ಒಬ್ಬರಲ್ಲ, ನಿಮ್ಮ ಜೊತೆ ದೈವಶಕ್ತಿ ನಿಮ್ಮ ಹಿಂದೆ ನಿಂತಿದೆ ಅನ್ನೋದನ್ನು ಸ್ವಲ್ಪ ನೀವು ಮರೆಮಾಚಿದರೆ ಅದನ್ನು ನೆನಪು ಮಾಡ್ಕೊಳ್ಳಿ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ನಿಮ್ಮ ಜೀವನದಲ್ಲಿ ಕೆಲವು ಸಮಸ್ಯೆಗಳಿಗೆ ಪರಿಹಾರ ಕಾಣದೆ, ಕೆಲವು ತೀರ್ಮಾನಗಳನ್ನು ಸ್ಪಷ್ಟವಾಗಿ ತಗೊಳ್ಳೋಕ್ಕಾಗದೆ ಓಡ್ತಾನೆ ಇದ್ದೀರಾ ಒತ್ತಡದಿಂದ. ಸ್ವಲ್ಪ ಕುಳಿತು ಧ್ಯಾನಕ್ಕೆ ಒಳಗಾಗಿ ಕಣ್ಮುಚ್ಚಿ ಉಸಿರಿನ ಮೇಲೆ ಗಮನವನ್ನು ಹರಿಸಿ ನೀವು ನಂಬಿದ ಗುರುವನ್ನು ದೈವಶಕ್ತಿಯನ್ನು ಮನದಲ್ಲಿ ಸ್ಮರಣೆ ಮಾಡ್ಕೊಳ್ಳಿ. ಖಂಡಿತ ಅಲ್ಲೇ ನಿಮ್ಮ ಉತ್ತರಗಳು ಆರಂಭವಾಗ್ತವೆ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ನೀವು ದುಃಖವನ್ನು ತಪ್ಪಿಸಿಕೊಳ್ಳಲು ಯತ್ನಿಸುತ್ತಿರುವಾಗಲೇ ಅದು ಇನ್ನಷ್ಟು ಬಲವಾಗ್ತಾ ಹೋಗುತ್ತೆ. ಹಾಗೆ ಸಮಸ್ಯೆಯಿಂದ ಹೊರಗೆ ಬರಬೇಕು ಅಂಥೇಳಿ ನೀವು ಅಂದರೆ ಹೊರಗೆ ಬರಬೇಕು ಅನ್ನೋ ಪ್ರಯತ್ನಕ್ಕಿಂತ ಆ ಸಮಸ್ಯೆಯಿಂದ ಹೇಗೆ ಹೊರಗೆ ಬರೋದು ಅನ್ನೋ ಸಂಶಯ ನಿಮ್ಮನ್ನು ಕಾಡ್ತಾಯಿದೆ. ಆ ಒಂದು ಸಂಶಯವನ್ನು, ಆ ದುಃಖವನ್ನು ಬಿಟ್ಬಿಡಿ. ಅದನ್ನು ಶತ್ರುವಾಗಿ ಅಲ್ಲ, ಅತಿಥಿಯಾಗಿ ನೋಡಿ. ಅದು ಬಂದಂತೆ ಹೋಗುತ್ತೆ ಅನ್ನೋ ರೀತಿಯಲ್ಲಿ ನೀವು ಯಾವಾಗ ಅದರ ಕಡೆ ಗಮನ ಹರಿಸೋದನ್ನು ಬಿಡ್ತೀರೋ ಆಗ ಅದು ತನ್ನಿಂದ ತಾನೇ ಅಲ್ಲಿಂದ ಹೊರಟೋಗುತ್ತೆ. ಆದರೆ ಆ ಸಮಸ್ಯೆಗಳನ್ನು, ಆ ದುಃಖಗಳನ್ನು ಎದುರಿಸುವ ಜ್ಞಾನ ನಿಮ್ಮಲ್ಲಿ ಇರಬೇಕು. ಆ ಜ್ಞಾನ ಈಗಾಗಲೇ ನಿಮ್ಮಲ್ಲಿದೆ, ನಿಮ್ಮ ಆಲೋಚನೆಗಳಲ್ಲಿದೆ, ನಿಮ್ಮ ಭಯಗಳಲ್ಲ. ನೀವು ನಿಮ್ಮ ಕಳೆದು ಹೋದ ಭೂತಕಾಲದಲ್ಲೂ ಕೂಡ ಅದನ್ನು ಹುಡುಕಬೇಡಿ. ಯಾರನ್ನೂ ಕೂಡ ನಿಮಗೆ ಹೋಲಿಸಿಕೊಳ್ಳಬೇಡಿ. ನಿಮ್ಮ ದಾರಿ ಸಂಪೂರ್ಣವಾಗಿ ವಿಭಿನ್ನವಾಗಿದೆ, ನಿಮ್ಮ ಜೀವನ ಶೈಲಿ ಕೂಡ ವಿಭಿನ್ನವಾಗಿದೆ. ಅದನ್ನು ಆಧರಿಸಿ ಕೆಲವು ತೀರ್ಮಾನಗಳನ್ನು ತಗೊಂಡ್ರೆ ಖಂಡಿತವಾಗಿಯೂ ಈಗಿರುವ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ. ನೀವು ಒಳಗೆ ಶಾಂತವಾಗ್ತಾ ಹೋದರೆ, ಹಾಗೆ ಒಳ್ಳೆಯ ಆಲೋಚನೆಗಳನ್ನು ದೃಢ ವಿಶ್ವಾಸದಿಂದ ತಗೊಳ್ತಾ ಹೋದರೆ ಖಂಡಿತ ಜಗತ್ತು ತನ್ನದೇ ಆದ ರೀತಿಯಲ್ಲಿ ಸರಿಯಾದಂತೆ ನಿಮಗೆ ಕಾಣಿಸುತ್ತೆ. ಆಗ ನಿಮ್ಮ ಜೀವನದಲ್ಲೂ ಕೂಡ ಹೊಸ ಪ್ರಾರಂಭ ಮಾಡಲಿಕ್ಕೆ ನಿಮಗೆ ಪ್ರಕೃತಿಯ ಮೂಲಕ ಹಾಗೆ ಒಂದು ಭಗವಂತನ ಅನುಗ್ರಹದ ಮೂಲಕ ಕೆಲವು ಸಹಾಯಗಳು ಸಿಗ್ತವೆ. ಬೇಡ ಅಂತ ಹೇಳಿ ಎಷ್ಟು ಪ್ರಯತ್ನ ಪಟ್ಟರೂ ಕೂಡ ಶತ್ರುಗಳು ನನ್ನ ಬಗ್ಗೆ ಏನನ್ನು ಯೋಚಿಸ್ತಾ ಇದ್ದಾರೆ, ಏನು ಮಾಡ್ತಾ ಇದ್ದಾರೆ, ಈಗ ನನ್ನ ಮೇಲೆ ಏನಾದರೂ ನಕಾರಾತ್ಮಕ ಶಕ್ತಿಯ ಪ್ರಭಾವವನ್ನು ಬೀರ್ತಾ ಇದ್ದಾರೆ ಅನ್ನೋ ಭಯ ನಿಮ್ಮಲ್ಲಿ ಈಗಲೂ ಕೂಡ ಇದೆ. ನಿಮ್ಮ ಮಕ್ಕಳ ಮೇಲೆ ಯಾವುದೋ ರೀತಿ ಒಂದು ಮಾಟ ಮಂತ್ರದ ಪ್ರಯೋಗ ಆಗಿದೆ ಅನ್ನುವ ಭಯ ಕೂಡ ನಿಮ್ಮನ್ನು ಕಾಡ್ತದೆ. ಇಲ್ಲಿ ಒಂದು ಮುಖ್ಯವಾದ ಸತ್ಯವನ್ನು ಸ್ಪಷ್ಟವಾಗಿ ನೀವು ತಿಳ್ಕೊಳ್ಳೇಬೇಕು. ಬಹುತೇಕ ಸಮಯದಲ್ಲಿ ಶತ್ರುಗಳು ಹೊರಗಲ್ಲ, ನಿಮ್ಮ ಒಳಗೆ ಭಯದ ರೂಪದಲ್ಲಿ ಶತ್ರು ಕಾಣಿಸ್ಕೊಳ್ತಾ ಇದ್ದಾರೆ. ಅಂದರೆ ನೀವು ಭಯದಿಂದ ಆ ಒಂದು ನೆಗೆಟಿವ್ ಎನರ್ಜಿನ ನಿಮ್ಮ ಕಡೆ ಸೆಳ್ಕೊಳ್ತಾ ಇದ್ದೀರಾ. ಅದು ಅವರು ಆ ರೀತಿ ಪರಿಣಾಮವನ್ನು ಬೀರ್ತಾ ಇದ್ದಾರೆ, ಇಲ್ಲ ಅಂತ ಬರ್ತಾ ಇಲ್ಲ. ದುಷ್ಟಶಕ್ತಿಯ ಪ್ರಯೋಗ, ನೆಗೆಟಿವ್ ಎನರ್ಜಿಯ ಪ್ರಯೋಗ, ಹಾಗೆ ಒಂದು ಕೆಟ್ಟ ದೃಷ್ಟಿಯ ಪ್ರಯೋಗ ನಿಮ್ಮವರೇ ನಿಮ್ಮ ಮೇಲೆ ಮಾಡಿದ್ದಾರೆ. ಆದರೆ ನೀವು ಭಯದಿಂದ ಅದನ್ನು ಇನ್ನಷ್ಟು ನಿಮ್ಮ ಕಡೆ ಆಕರ್ಷಣೆ ಮಾಡ್ಕೊಳ್ತಾ ಇದ್ದೀರಾ. ಹಾಗಾಗಿ ಇಲ್ಲಿ ಆತ್ಮವಿಶ್ವಾಸದಿಂದ ನೀವು ಅದು ನನ್ನ ಕಡೆ ಯಾವುದೇ ಕಾರಣಕ್ಕೂ ಏನೂ ಮಾಡೋದಿಲ್ಲ, ಅಂದರೆ ನನ್ನ ಜೊತೆ ನನ್ನ ಗುರುವಿದ್ದಾರೆ, ನನ್ನ ಒಳ್ಳೆಯ ಕರ್ಮದ ಉದ್ದೇಶಗಳಿದ್ದಾವೆ, ನಾನು ಅವರಿಗೆ ಯಾವುದೇ ರೀತಿ ತೊಂದರೆ ಕೊಡ್ತಾ ಇಲ್ಲ, ಅಂದರೆ ಅವರ ನಕಾರಾತ್ಮಕ ಎನರ್ಜಿ ಕೂಡ ನನಗೆ ಯಾವುದೇ ರೀತಿ ತೊಂದರೆ ಕೊಡಲ್ಲ ಅನ್ನೋ ರೀತಿಯಲ್ಲಿ ಪಾಸಿಟಿವ್ ಆಗಿರಬೇಕು. ಆ ವಿಚಾರದ ಬಗ್ಗೆ ಫೋಕಸ್ ಮಾಡಬಾರ್ದು, ಆ ವಿಚಾರಗಳನ್ನು ನೆನಪು ಕೂಡ ಮಾಡ್ಕೊಳ್ಬಾರ್ದು. ನೀವು ಯಾವ ವಿಚಾರವನ್ನು ನೆನಪು ಮಾಡ್ಕೊಳ್ಳೋದಿಲ್ಲ ಅಲ್ಲ, ಅದು ಮ್ಯಾನಿಫೆಸ್ಟ್ ಆಗಲ್ಲ. ನೀವು ಯಾವುದನ್ನು ಪದೇ ಪದೇ ನೆನಪು ಮಾಡ್ಕೊಳ್ತಾ ಇರ್ತೀರಲ್ಲ ಅದರ ಮ್ಯಾನಿಫೆಸ್ಟ್ ಆಗುತ್ತೆ. ಅಂದರೆ ಒಂದು ಸಂಕಲ್ಪ ಮಾಡಿ, ಒಂದು ಮಗುವಿನ ಬಗ್ಗೆ ಆಗಿರ್ಬೋದು, ನಿಮ್ಮ ಬಗ್ಗೆ ಆಗಿರ್ಬೋದು, ಯಾವುದೋ ಒಂದು ಕನಸನ್ನು ಕಟ್ಕೊಂಡಿದ್ದೀರಾ ಅಂದರೆ ಆ ವಿಚಾರವನ್ನು ಮ್ಯಾನಿಫೆಸ್ಟ್ ಮಾಡಲ್ಲ ನೀವು ಅಷ್ಟು ದೃಢವಾದ ವಿಶ್ವಾಸದಿಂದ. ಅದೇ ಶತ್ರು ಬಗ್ಗೆ ಯೋಚಿಸಬೇಕಾದ್ರೆ, ಇಲ್ಲ ಒಂದು ನಕಾರಾತ್ಮಕ ವಿಚಾರದ ಬಗ್ಗೆ ಯೋಚಿಸಬೇಕಾದ್ರೆ ಅದ್ರ ಬಗ್ಗೆ ಬಹಳ ಫೋಕಸ್ ಮಾಡ್ತೀರಾ. ಬೆಳಗ್ಗೆ ಎದ್ದ ತಕ್ಷಣ ಪ್ರಾತಃ ಕಾಲದಲ್ಲಿ ಅದೇ ವಿಚಾರ ತಲೆಯಲ್ಲಿ ಗುಹಿಂಗುಡ್ತಾ ಇದೆ. ನನ್ನ ಹಣೆ ಬರ ಯಾಕೆ ಇಷ್ಟು ಕೆಟ್ಟದಾಗಿದೆ, ನನ್ನನ್ನು ಯಾರೂ ಯಾಕೆ ಅರ್ಥ ಮಾಡ್ಕೊಳ್ತಾ ಇಲ್ಲ. ನೀವು ದಿನನಿತ್ಯ ನಿಮಗೇನು ಮೆಸೇಜ್ ಕೊಡ್ತಾ ಇದ್ದೀರಾ ಅದನ್ನು ಮೊದಲು ತಿಳ್ಕೊಳ್ಳಿ ಅನ್ನೋ ರೀತಿಯಲ್ಲಿ ಬರ್ತದೆ. ಆ ಶತ್ರು ನನಗೇನಾದರೂ ಮಾಡ್ಬೋದಾ, ಅವ್ರು ನನ್ನ ಬಗ್ಗೆ ಹಾಗೆ ಸಾಧಿಸ್ತಾ ಇದ್ದಾರೆ, ನನಗೆ ಅವ್ರು ತೊಂದರೆ ಕೊಡ್ತಾಯಿದ್ದಾರೆ, ನೋವು ಕೊಡ್ತಾಯಿದ್ದಾರೆ, ಇವುಗಳನ್ನೇ ಆ ಬೆಳಗಿನ ಸಮಯದಲ್ಲಿ ಪ್ರಾತಃ ಕಾಲದಲ್ಲಿ, ಅಂದರೆ ಸುಪ್ತ ಮನಸ್ಸು ನೀವು ಎದ್ದ ತಕ್ಷಣವೂ ಕೂಡ ಇನ್ನೂ 3 ಅವರ್ ಅದು ಜಾಗೃತವಾಗಿರುತ್ತೆ. ಆ ಸಮಯದಲ್ಲಿ ನಿಮ್ಮ ಮನಸ್ಸಲ್ಲಿ ಏನು ಕೆಲಸ ಮಾಡ್ತಾ, ಏನು ಆಲೋಚನೆ ಮಾಡ್ತಾ ಇರ್ತೀರಲ್ಲ ಅದು ಕೂಡ ಜಾಗೃತವಾಗುತ್ತೆ. ಹಾಗಾಗಿ ಇಲ್ಲಿ ನಿಮ್ಮ ಮನಸ್ಸಿಗೆ ನೀವು ಯಾವ ರೀತಿ ಆಹಾರ ಕೊಡ್ತಾ ಇದ್ದೀರಾ ಅನ್ನೋದನ್ನು ಮೊದಲು ಅರ್ಥ ಮಾಡ್ಕೊಳ್ಳಿ. ದಿನನಿತ್ಯ ಬೆಳಗ್ಗೆ ಎದ್ದ ತಕ್ಷಣ ಒಂದಿಷ್ಟು ಖಾರ, ಒಂದಿಷ್ಟು ಸಿಹಿ, ಹಾಗೆ ಒಂದಿಷ್ಟು ಏನೇನಾದರೂ ಬಿಸ್ಕೆಟು ಅದು ಇದು ಅಂಥೇಳಿ ಟೀ ಜೊತೆ ಅದನ್ನು ಬೆಳಗ್ಗೆನೇ ನೀವು ಒಂದು 5 ಗಂಟೆಗೆ ತಿಂದುಬಿಟ್ರೆ, ದಿನನಿತ್ಯ ಈ ರೀತಿಯೇ ನೀವು ಮಾಡ್ತಾ ಬಂದರೆ ನಿಮ್ಮ ದೇಹಕ್ಕೆ ಪೋಷಕಾಂಶಗಳ ಕೊರತೆ ಆಗಲ್ವಾ? ಅದು ಯಾವ ರೀತಿ ನಿಮಗೆ ಸ್ಪಂದಿಸುತ್ತೆ? ಅದು ಯಾವುದೇ ರೀತಿ ನಿಮಗೆ ಶಕ್ತಿ ಕೊಡೋದಿಲ್ಲ.
ಕೇವಲ ನಿಮ್ಮಲ್ಲಿರುವ ಒಂದು ಶಕ್ತಿಯನ್ನು ಹೀರ್ಕೊಳ್ಳುತ್ತೆ. ಅಂತಹ ಒಂದು ವಸ್ತುಗಳನ್ನು ನೀವು ತಿಂತಾ ಇದ್ದೀರ. ಹಾಗೆಯೇ ಇದು ಕೂಡ ಈ ಸಮಯದಲ್ಲೂ ಕೂಡ ನೀವು ಬೆಳಗ್ಗೆ ಎದ್ದ ತಕ್ಷಣ ಭಗವಂತನ ಪ್ರಾರ್ಥನೆ ಮಾಡಬೇಕು, ನಂಬಿಕೆ ಇಡಬೇಕು. ಖಂಡಿತ ನೀವು ಪಾಸಿಟಿವ್ ಆದ ವಿಚಾರಗಳ ಕಡೆ ಗಮನ ಕೊಡ್ತಾ ಹೋಗಬೇಕು. ನಿಮ್ಮ ಗುರಿ ಏನು, ಸಾಧನೆ ಏನು, ನೀವು ಏನನ್ನು ಬದಲಾಯಿಸಬೇಕು ಅಂತ ಇದ್ದೀರಾ, ಹಾಗೆ ಏನನ್ನು ಪಡ್ಕೊಳ್ಬೇಕು ಅಂತ ಇದ್ದೀರಾ, ಹಾಗೆ ನಿಮ್ಮಲ್ಲಿರುವ ಯಾವ ಕಲೆಯನ್ನು ಅಂದರೆ ನೀವು ಇಷ್ಟಪಡುವ ಅದು ಹಾಡೋದಾಗಿರ್ಬೋದು, ಇಲ್ಲ ಕತೆ ಕೇಳೋದಾಗಿರ್ಬೋದು, ಇನ್ನು ಯಾವುದ್ಯಾವುದೋ ನಿಮ್ಮಲ್ಲಿರುವ ಒಂದು ಕಲೆಯನ್ನು ಹೊರಹೊಮ್ಮಿಸುವ ಬಗ್ಗೆ ನೀವು ಒಂದು ನಿಮಗೆ ನೀವೇ ಮೋಟಿವೇಶನ್ ಮಾಡ್ಕೊಳ್ಬೇಕು. ಹಾಗೆ ಅದರ ಬಗ್ಗೆ ಸಕಾರಾತ್ಮಕವಾಗಿ ನೀವು ಚಿಂತಿಸಬೇಕು. ಇದನ್ನು ಮಾಡೋದು ಬಿಟ್ಟು ಇಲ್ಲಿ ನೀವು ನಿಮ್ಮ ಬೆಳಗಿನ ಒಂದು ನಿಮ್ಮ ಮನಸ್ಸಿಗೆ ಯಾವ ರೀತಿ ಒಂದು ನಕಾರಾತ್ಮಕ ಭಾವನೆಗಳನ್ನು ತುಂಬ್ತಾ ಇದ್ದೀರೋ ಅದೇ ನಿಮ್ಮ ಜೀವನ. ಅಂದರೆ ಇಡೀ ದಿನ ಅದೇ ರೀತಿ ಒಂದು ಆಯಾಸ ನಿಮ್ಮನ್ನು ಕಾಡ್ತಾ ಇರುತ್ತೆ. ಅದಕ್ಕೆ ಬೆಳಗ್ಗೆ ನೀವು ಯಾವ ರೀತಿ ಎದ್ದಾಗ ಉತ್ಸಾಹದಿಂದ ಇರ್ತೀರೋ ಆ ಉತ್ಸಾಹ ದಿನವಿಡೀ ಇರುತ್ತೆ. ನೀವು ಯಾವ ರೀತಿ ನಿಮ್ಮ ದೇಹಕ್ಕಾಗಿರ್ಬೋದು, ಮನಸ್ಸಿಗಾಗಿರ್ಬೋದು ಯಾವ ರೀತಿ ಆಹಾರವನ್ನು ಕೊಡ್ತೀರೋ ಅದೇ ರೀತಿ ನಿಮ್ಮ ಮನಸ್ಸು ದಿನವಿಡೀ ನಕಾರಾತ್ಮಕ ಆಲೋಚನೆಗಳಿಂದ ಉತ್ಸಾಹರಹಿತವಾಗಿ ಆಲಸ್ಯದಿಂದ ಕೂಡಿರುತ್ತೆ. ಹಾಗಾಗಿ ಈ ಶಿಸ್ತನ್ನು ನೀವು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಖಂಡಿತವಾಗಿಯೂ ನಾನು ನಿನಗೆ ಸಹಾಯ ಮಾಡ್ತೀನಿ, ಪೂರ್ಣ ರೂಪದಲ್ಲಿ ನಾನು ನಿನಗೆ ಸಹಾಯ ಮಾಡಬೇಕು ಅಂತಲೇ ನಿನ್ನ ಜೊತೆ ಸಾಕ್ತಾ ಇದ್ದೀನಿ. ಆದರೆ ನಿನ್ನಲ್ಲೇ ಇರುವ ಅತಿಯಾದ ನಕಾರಾತ್ಮಕ ಚಿಂತನೆಗಳು, ಕೆಲವು ಸಂಶಯಗಳು, ಕೆಲವು ದುರ್ಬಲತೆಗಳು ನನ್ನನ್ನು ದೂರ ತಳ್ತಾ ಇದೆ. ಯಾವಾಗ ದೃಢವಾದ ವಿಶ್ವಾಸದಿಂದ ನೀನು ನಿನ್ನ ಜೀವನದಲ್ಲಿ ಸ್ವಲ್ಪ ಶಿಸ್ತನ್ನು ಅಳವಡಿಸ್ಕೊಂಡು ಒಂದು ಹೆಜ್ಜೆ ಮುಂದಿಡ್ತೀಯೋ ನಾನು ನಿನ್ನ ಕಡೆ 100 ಹೆಜ್ಜೆ ಮುಂದೆ ಬಂದು ನಿನಗೆ ಸಹಾಯ ಮಾಡ್ತೀನಿ. ಎಲ್ಲ ರೀತಿಯಲ್ಲೂ ನಿನ್ನ ಕರ್ಮಗಳನ್ನು ಕಳ್ಕೊಳ್ಳೋಕೆ ನನ್ನಿಂದ ನಿನಗೆ ಸಹಾಯ ಸಿಗುತ್ತೆ. ಹಾಗಾಗಿ ಯಾರೋ ಮೂರನೆಯ ವ್ಯಕ್ತಿಯ ಬಗ್ಗೆ ಫೋಕಸ್ ಮಾಡಬೇಡಿ ಅನ್ನೋ ರೀತಿಯಲ್ಲಿ ಬರ್ತದೆ. ಅವರ ವಿಚಾರ ಅದು ಎಷ್ಟೇ ಕೆಟ್ಟ ವಿಚಾರ ಆಗಿರಲಿ, ನೀವು ಅವರ ಎನರ್ಜಿಯನ್ನು ನಿಮ್ಮ ಕಡೆ ಫೋಕಸ್ ಮಾಡಿ ತೊಗೊಂಡ್ರೆ ನೀವು ಅದನ್ನೇ ಆಕರ್ಷಣೆ ಮಾಡ್ತೀರಾ. ಹಾಗಾಗಿ ಇಲ್ಲಿ ಯಾವುದನ್ನು ಬಿಡಬೇಕು, ಯಾವುದನ್ನು ನಿಮ್ಮ ಜೀವನದಲ್ಲಿ ತಂದ್ಕೊಳ್ಬೇಕು, ಯೋಚಿಸಬೇಕು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಿದ್ದಾರೆ. ನಿಮ್ಮ ಮನಸ್ಸು ಕಲ್ಪನೆಗಳನ್ನು ಸೃಷ್ಟಿಸುತ್ತೆ, ಅದು ಭಯವನ್ನು ಬಣ್ಣಿಸಿ ನಿಮಗೆ ತೋರಿಸುತ್ತೆ. ಹಾಗೆ ನೀವು ಶಾಂತವಾಗಿಲ್ಲದಿದ್ದಾಗ ಪ್ರತಿ ನೆರಳು ಶತ್ರುವಿನಂತೆ ಕಾಣುತ್ತೆ. ಆದರೆ ಬೆಳಕು ಬಂದಾಗ ಆ ನೆರಳುಗಳೇ ಮಾಯವಾಗ್ತವಲ್ಲ, ಹಾಗೆ ನಿಮ್ಮಲ್ಲಿ ದೃಢವಾದ ಆತ್ಮವಿಶ್ವಾಸ ಹೆಚ್ಚಾಗ್ತಾ ಹೋದಷ್ಟು ನಿಮ್ಮಲ್ಲಿರುವ ಭಯ ಆಗಿರ್ಬೋದು, ನಕಾರಾತ್ಮಕ ವಿಚಾರಗಳಾಗಿರ್ಬೋದು, ಯಾರದ್ದೇ ಎಂಥದ್ದೇ ಒಂದು ಕೆಟ್ಟ ಪ್ರಭಾವ ಆಗಿರ್ಬೋದು, ಅದು ಆ ಬೆಳಕಿನ ಮುಂದೆ ಕಾಣೆಯಾಗತ್ತೆ ಅನ್ನೋ ರೀತಿಯಲ್ಲಿ ಬರ್ತದೆ. ನಿಮ್ಮನ್ನು ಯಾರು ಮಂತ್ರದಿಂದ ಅಥವಾ ಹೊರಗಿನ ಶಕ್ತಿಯಿಂದ ನಿಯಂತ್ರಿಸುತ್ತಿಲ್ಲ. ನಿಮ್ಮನ್ನು ನಿಯಂತ್ರಿಸುವುದು ನಿಮ್ಮದೇ ಆದ ಭಯ, ಅನುಮಾನ ಆಗಿದೆ ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಿದ್ದಾರೆ. ನೀವು ಒಳಗೆ ಬಲವಾಗಿದ್ದರೆ ಹೊರಗಿನ ಜಗತ್ತು ಯಾವುದೂ ಕೂಡ ಯಾವುದೇ ಒಂದು ಕೆಟ್ಟ ದೃಷ್ಟಿಯಿಂದ ನಿಮ್ಮನ್ನು ಆಕರ್ಷಣೆ ಮಾಡಬೇಕು, ಇಲ್ಲ ನಿಮ್ಮ ಮೇಲೆ ಏನಾದರೂ ಕೆಟ್ಟ ಪರಿಣಾಮ ಬೀರಬೇಕು ಅಂತೇಳಿ ಬಯಸಿದ್ರು ಕೂಡ ಅದು ನಿಮ್ಮನ್ನು ಮುಟ್ಟಲಾರದು, ತಟ್ಟಲಾರದು ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಾ ಇದ್ದಾರೆ. ಯಾರು ಏನು ಯೋಚಿಸ್ತಾ ಇದ್ದಾರೆ ಅನ್ನೋದನ್ನು ನಿಖರವಾಗಿ ತಿಳಿಯಲು ನಿಮ್ಮಿಂದ ಸಾಧ್ಯ ಇಲ್ಲ. ಆದರೆ ನಿಮ್ಮ ಪ್ರತಿಕ್ರಿಯೆಯನ್ನು ನೀವೇ ಆಯ್ಕೆ ಮಾಡಬಹುದು. ಭಯ ಬಂದಾಗ ಅದು ಸತ್ಯ ಅಲ್ಲ, ಅದು ಭಾವನೆ ಅನ್ನೋ ರೀತಿಯಲ್ಲಿ ಅಂದ್ಕೊಳ್ಳಿ. ಅದು ನೆಗೆಟಿವ್ ಆಗಿದೆ ಅಂತೇಳಿ ನಿಮಗೆ ಸುತ್ತಮುತ್ತ ಒಂದು ವಾತಾವರಣದಿಂದ ಮನಸ್ಥಿತಿ ನಿಮಗೆ ಗೈಡ್ ಮಾಡುತ್ತೆ. ಆ ಸಮಯದಲ್ಲಿ ಆ ಒಂದು ನಕಾರಾತ್ಮಕ ವಿಚಾರವನ್ನು ಅಂಥ ಜನರನ್ನು ಇಗ್ನೋರ್ ಮಾಡಬೇಕು ಅನ್ನೋ ರೀತಿಯಲ್ಲಿ ಬರ್ತದೆ. ನಿಜವಾದ ಶತ್ರು ಕೆಲವೊಂದು ಸಾರಿ ಹೊರಗಿರೋದಿಲ್ಲ, ಅದು ಅತಿಯಾದ ಚಿಂತೆ ಹಾಗೆ ಒತ್ತಡ ಭಯದಲ್ಲೂ ಕೂಡ ಇರುತ್ತೆ. ನಿಜವಾದ ರಕ್ಷಣೆ ಕೂಡ ಹೊರಗಿರೋದಿಲ್ಲ, ಅದು ನಿಮ್ಮ ಕೋಪ ಇಲ್ಲದ ಶಾಂತವಾದ ಸಮೃದ್ಧವಾದ ಮನಸ್ಸಿನಲ್ಲೂ ಕೂಡ ಹಿಡಿತದಲ್ಲಿರುವ ಶಿಸ್ತಿನಿಂದ ಕೂಡಿದ ಮನಸ್ಸಲ್ಲೂ ಕೂಡ ಆ ನಿಜವಾದ ರಕ್ಷಣೆ ಇರುತ್ತೆ. ಹೊರಗೆ ಹುಡುಕಬೇಡಿ ಆ ರಕ್ಷಣೆಯನ್ನು ಅನ್ನೋ ರೀತಿಯಲ್ಲಿ ಗುರುವು ಹೇಳ್ತಾ ಇದ್ದಾರೆ. ನಿಜವಾದ ಗೆಲುವು ಹೋರಾಟದಲ್ಲಿಲ್ಲ ಕಂದ, ಅದು ನಿನ್ನ ಅರಿವಿನಲ್ಲಿದೆ, ಜ್ಞಾನದಲ್ಲಿದೆ, ಬುದ್ಧಿವಂತಿಕೆಯಲ್ಲಿದೆ ಅಂತ ಕೂಡ ನಿಮಗೆ ಬಾಬಾರವರಿಂದ ಗೈಡೆನ್ಸ್ ಬರ್ತಾ ಇದೆ. ಮನಸ್ಸು ಶಾಂತವಾಗಿದ್ದಾಗಲೇ ನಿಮಗೆ ಸತ್ಯ ಕಾಣಿಸ್ತಾ ಇದೆ. ಮೌನವಾಗಿದ್ದೀರಾ, ಹಾಗಾಗಿ ಕೆಲವರು ಏನು ಮಾಡ್ತಾ ಇದ್ದಾರೆ, ಏನು ಯೋಚಿಸ್ತಾ ಇದ್ದಾರೆ ನಿಮಗೆ ಅರ್ಥ ಆಗ್ತದೆ. ಕ್ರೋಧ ಮತ್ತು ನೀವು ಭಯದಲ್ಲಿದ್ದಾಗ ಮನಸ್ಸು ವಾಸ್ತವವನ್ನು ತಿರಸ್ಕರಿಸುತ್ತೆ. ಹಾಗಾಗಿ ಇದನ್ನು ಅರ್ಥ ಮಾಡ್ಕೊಳ್ಬೇಕು. ನೀವು ನಿಮ್ಮ ಮನಸ್ಸನ್ನು ನೋಡಬಲ್ಲಿರಿ, ಅಂದರೆ ಅದು ನಿಮ್ಮನ್ನು ಹಿಡಿಯಲು ಸಾಧ್ಯವಿಲ್ಲ. ಹಾಗಾಗಿ ನಿಮ್ಮ ಮನಸ್ಸಿನ ನಿಯಂತ್ರಣದಲ್ಲಿ ನೀವಿರಬೇಡಿ, ಅದನ್ನು ನಿಮ್ಮ ನಿಯಂತ್ರಣದಲ್ಲಿ ಇಟ್ಕೊಳ್ಳಿ ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಿದ್ದಾರೆ. ಯಾರೋ ನಿಮ್ಮ ವಿರುದ್ಧ ಏನೋ ಮಾತನಾಡ್ತಾ ಇದ್ದಾರೆ, ಅವರ ಕಲ್ಪನೆಗೆ ಅವರ ಮನಸ್ಸಿಗೆ ಬಂದ ಹಾಗೆ ನಿಮ್ಮ ಜೀವನವನ್ನು ನಿಮ್ಮನ್ನು ವರ್ಣನೆ ಮಾಡ್ತಾ ಇದ್ದಾರೆ ಅಂದರೆ ಅದು ನಿಮ್ಮ ತಪ್ಪಲ್ಲ, ಅವರ ಮನಸ್ಸಿನ ವಿಕಾರತೆ ಅದು. ಹಾಗಾಗಿ ನೀವು ಅದರ ಕಡೆ ಪ್ರತಿಕ್ರಿಯೆಯನ್ನು ತೋರಿಸ್ಬೇಡಿ, ಕೊಡಬೇಡಿ. ನಾನು ಸುರಕ್ಷಿತ, ನಾನು ಒಳ್ಳೆಯ ಉದ್ದೇಶದ ಕರ್ಮಗಳೊಂದಿಗೆ ನನ್ನ ಜೀವನದಲ್ಲಿ ನಾನೇನಾದರೂ ಸಾಧನೆ ಮಾಡಬೇಕು, ನನ್ನ ಜೀವನವನ್ನು ರೂಪಿಸ್ಕೊಳ್ಬೇಕು, ನನ್ನ ಕುಟುಂಬವನ್ನು ಸರಿದಾರಿಗೆ ತಗೊಂಡು ಹೋಗಬೇಕು, ಹಾಗೆ ನನ್ನದೇ ಆದ ಕಲೆಗಳನ್ನು ಹೊರಹೊಮ್ಮಿಸಬೇಕು. ಒಟ್ಟಾರೆಯಾಗಿ ಈ ಜಗತ್ತಿನ ಗೊಡವೆಗಿಂತ ನನ್ನ ಒಂದು ಕುಟುಂಬ ಹಾಗೆ ನನ್ನ ಒಂದು ಏನು ಮುಂದಿನ ಆಲೋಚನೆ, ಭವಿಷ್ಯದ ಕುರಿತು, ಜೀವನದ ಕುರಿತು ಅದನ್ನು ಹೇಗೆ ಸುಂದರವಾಗಿ ರೂಪಿಸ್ಕೊಳ್ಬೇಕು ಅನ್ನೋದ್ರ ಕಡೆ ಹೆಚ್ಚಿನ ಗಮನ ಕೊಡಿ. ಆಗ ಜಗತ್ತು ಅಂದರೆ ನಿಮ್ಮನ್ನು ನೋಡೋ ದೃಷ್ಟಿನೇ ಬದಲಾಗುತ್ತೆ ಅನ್ನೋ ರೀತಿಯಲ್ಲಿ ಬರ್ತದೆ. ನಿಮ್ಮ ಶಕ್ತಿ ಯಾರನ್ನೋ ಗೆಲ್ಲುವುದರಲ್ಲಿ ಇಲ್ಲವೇ ಇಲ್ಲ, ನಿಮ್ಮ ಶಕ್ತಿ ನಿಮ್ಮ ಮನಸ್ಸನ್ನು ಗೆಲ್ಲುವುದರಲ್ಲಿದೆ ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಿದ್ದಾರೆ.
ನಿಮ್ಮ ಜೀವನದಲ್ಲಿ ಹೊಸ ಅವಕಾಶ ಬಾಗಿಲು ತಟ್ತಾ ಇದೆ. ಹೊಸ ಕೆಲಸ ಅಥವಾ ಹಣದ ಅವಕಾಶ ಬರುತ್ತೆ. ಅಂದರೆ ಹಣ ಯಾರೋ ಕೊಡಬೇಕಾಗಿತ್ತು, ಆ ಹಣವನ್ನು ಕೊಡ್ತಾರೆ. ಹೊಸ ಕೆಲಸದ ಹುಡುಕಾಟದಲ್ಲಿದ್ದರೆ ಖಂಡಿತ ಆ ಕೆಲಸ ನಿಮಗೆ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಬರ್ತದೆ. ಹಾಗೆ ಈಗಿನ ನಿಮ್ಮ ಮನಸ್ಥಿತಿ ನಿಮ್ಮ ವೈಯಕ್ತಿಕ ಜೀವನವನ್ನು ಸರಿಪಡಿಸ್ಕೊಳ್ಳೋದ್ರ ಕಡೆ ಫೋಕಸ್ ಆಗಿದೆ. ಖಂಡಿತ ನಿಮ್ಮ ಈ ಪ್ರಾಮಾಣಿಕ ಪ್ರಯತ್ನಕ್ಕೆ ಫಲ ಸಿಗುತ್ತೆ. ಇಲ್ಲಿ ಸ್ವಲ್ಪ ಹಿಂದಿನ ಜನ್ಮದ ಒಂದು ಪ್ರಾರಬ್ಧ ಕರ್ಮಗಳು ಕಾಡ್ತಾ ಇದ್ದಾವೆ. ಹಾಗಾಗಿ ಈ ಸಮಯ ನಿಮಗೆ ಯಾರಾದರೂ ಸಹಾಯ ಮಾಡ್ತಾರೆ ಅಂದರೆ ಅದು ಗುರು, ಅದು ನೀವು ನಂಬಿದ ದೈವಶಕ್ತಿ ಅನ್ನೋ ರೀತಿಯಲ್ಲಿ ಬರ್ತದೆ. ಹಾಗಾಗಿ ನಿಮ್ಮ ಮನೆಯ ಅಂದರೆ ನಿಮ್ಮ ಸ್ವಂತ ಗೌಪ್ಯವಾದ ವಿಚಾರಗಳನ್ನು ಬೇರೆಯವ್ರ ಹತ್ರ ಶೇರ್ ಮಾಡ್ಕೊಳ್ಳೋದು ಬೇಡ ಅನ್ನೋ ರೀತಿಯಲ್ಲಿ ಬರ್ತದೆ. ಹೊಸ ಕೆಲಸಕ್ಕಾಗಿ ಕಾಯ್ತಾ ಇದ್ರಲ್ಲ, ಖಂಡಿತ ಹೊಸ ಕೆಲಸದ ಆಫರ್ ಬಂದೇ ಬರುತ್ತೆ 7 ದಿನಗಳಲ್ಲಿ ಅನ್ನೋ ರೀತಿಯಲ್ಲಿ ಕಾಣಿಸ್ತದೆ. ಹಾಗೆ ಹಣದ ಎನರ್ಜಿ ಕೂಡ ಕನೆಕ್ಟ್ ಆಗ್ತಾ ಇರೋದ್ರಿಂದ ನೀವು ಯಾವುದೋ ಒಂದು ವ್ಯಾಪಾರದಲ್ಲಿ ಕೈ ಹಾಕಿದ್ದೀರಾ ಅಂದರೆ ಅಲ್ಲಿ ಉನ್ನತಿ ನಿಮಗೆ ಕಾಣಿಸುತ್ತೆ. ಹಾಗೆ ಯಾರು ಹಣ ಕೊಡಬೇಕಂದ್ರೆ ಅದನ್ನು ಕೂಡ ಕೊಡ್ತಾರೆ. ಹಾಗೆ ಇಲ್ಲಿ ಯಾವುದೋ ಒಂದು ರೂಪದಲ್ಲಿ ನಿಮ್ಮ ಪೂರ್ವಜರ ಒಂದು ಆಶೀರ್ವಾದದ ಬಲದಿಂದ ಕೂಡ ಅವರ ಒಂದು ಕಡೆಯಿಂದ ಕೂಡ ನಿಮಗೆ ಹಣ ಬರುತ್ತೆ ಅನ್ನೋ ರೀತಿಯಲ್ಲಿ ಬರ್ತದೆ. ಹಾಗೆ ಹೂಡಿಕೆ ಅಥವಾ ವ್ಯವಹಾರದ ಆರಂಭಕ್ಕೆ ಇದು ಖಂಡಿತ ಸೂಕ್ತವಾದ ಸಮಯವಾಗಿದೆ. ಯಾರಾದರೂ ಹೊಸ ಹೂಡಿಕೆ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ, ವ್ಯವಹಾರ ಆರಂಭ ಮಾಡಬೇಕು ಅಂತೇಳಿ ಅಂದ್ಕೊಂಡಿದ್ರೆ, ಈಗಾಗಲೇ ಮಾಡಿದ್ದೀರಾ ಅಂದರೆ ಖಂಡಿತವಾಗಿಯೂ ಸರಿಯಾದ ಸಮಯವನ್ನೇ ಸೂಕ್ತ ಮಾಡ್ಕೊಂಡು ಆರಂಭ ಮಾಡಿದ್ದೀರಾ. ನಂಬಿಕೆ ಇಡಿ. ಮೊದಲು ಸ್ವಲ್ಪ ಶೂನ್ಯ ನಿಮ್ಮ ಹತ್ರ ಇರೋದ್ರಿಂದ ಆ ಶೂನ್ಯದಿಂದ ಸಂಖ್ಯೆಯಾಗಿ ಬದಲಾಗೋಕ್ಕೆ ಸ್ವಲ್ಪ ಸಮಯ ತಗೊಳುತ್ತೆ. ಆದರೆ ನಿಮ್ಮ ಒಂದು ಆತ್ಮವಿಶ್ವಾಸ ಅಲ್ಲಿ ಕೆಲಸ ಮಾಡುತ್ತೆ. ಹಾಗಾಗಿ ನಿಮ್ಮ ಕೌಶಲ್ಯವನ್ನು ಬೆಳೆಸ್ಕೊಂಡು ನಿಮ್ಮ ಬೆಳವಣಿಗೆಯತ್ತ ಗಮನ ಹರಿಸಿ ಅನ್ನೋ ರೀತಿಯಲ್ಲಿ ಬರ್ತದೆ. ನಿಮ್ಮ ಪ್ರಾಮಾಣಿಕ ಪ್ರಯತ್ನಕ್ಕೆ ಭಗವಂತನಿಂದ ಒಳ್ಳೆಯ ಉಡುಗೊರೆ ಕೂಡ ಸಿಗುತ್ತೆ. ಸಂಪತ್ತು ಹೊರಗಿನಿಂದ ಬರೋದಿಲ್ಲ, ನಿಮ್ಮ ಒಳಗಿನ ಸ್ಥಿರತೆಯಿಂದ ಅದು ಬೆಳೆಯುತ್ತೆ. ಹಾಗಾಗಿ ಈಗ ನಿಮ್ಮ ಒಳ್ಳೆಯ ಸಮಯ ಶುರುವಾಗಿದೆ. ಹಾಗಾಗಿ ಏನನ್ನಾದರೂ ಆರಂಭಿಸುವ ಮೊದಲು ಅದು ಒಂದು ಸಣ್ಣ ಅವಕಾಶವೇ ಆಗಿರಲಿ, ಸಣ್ಣ ಸಂತೋಷವೇ ಆಗಿರಲಿ, ಅದನ್ನು ನಿರ್ಲಕ್ಷಿಸಬೇಡಿ. ಅದನ್ನು ತಾಳ್ಮೆ, ಶ್ರಮ, ಸಮೃದ್ಧಿಯೊಂದಿಗೆ ಬದಲಾಯಿಸಿಕೊಂಡು ಮುಂದೆ ಹೋಗಿ. ಅಂದರೆ ನೀವು ನೆಲದ ಮೇಲೆ ನಿಂತಿದ್ದರೆ ಜೀವನ ತನ್ನದೇ ಆದ ರೀತಿಯಲ್ಲಿ ನಿಮ್ಮನ್ನು ಸಮೃದ್ಧಗೊಳಿಸುತ್ತೆ. ನಾನು ಅಹಂಕಾರದಲ್ಲಿ ನಾನೇ ಅನ್ನುವ ಅಹಂಕಾರದ ಮೇಲೆ ನಿಂತಿದ್ದರೆ ಅಲ್ಲಿ ಯಾರೂ ಕೂಡ ಯಾವುದೇ ರೀತಿ ಒಂದು ನಿಮಗೆ ಪರಿಹಾರ, ಒಂದು ಸಮಾಧಾನ, ಒಂದು ಒಳ್ಳೆಯದನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ರೀತಿಯಲ್ಲಿ ನಿಮ್ಮ ಎನರ್ಜಿಗಾಗಿರ್ಬೋದು, ಇಲ್ಲ ನಿಮ್ಮ ಎದುರಿಗಿರೋರು ಆ ರೀತಿ ವರ್ತನೆ ಮಾಡ್ತಾ ಇರ್ಬೋದು, ಅವರ ಎನರ್ಜಿಗೆ ಕನೆಕ್ಟ್ ಆಗ್ತಾಯಿದೆ. ಇದು ನಿಮ್ಮ ಗಮನಕ್ಕೆ ಬರ್ತಾ ಇದೆ. ಆದರೆ ನೀವು ಅವರ ಅಹಂಕಾರ ಆಗಿರ್ಬೋದು, ಅಹಂ ಆಗಿರ್ಬೋದು, ಅದನ್ನು ತಡೀಲಿಕ್ಕೆ ಆಗ್ತಾ ಇಲ್ಲ. ಯಾಕಂದರೆ ನೀವು ಕೂಡ ನಿಸ್ಸಹಾಯಕರಾಗಿರ್ತೀರ. ಕೆಲವೊಂದು ಸಾರಿ ಅನಿವಾರ್ಯವಾಗಿ ಅದನ್ನು ನೋಡ್ತಾ ಇದ್ರೂ ಕೂಡ ಏನು ಪರಿವರ್ತನೆ ನಿಮ್ಮಿಂದ ಕೂಡ ಮಾಡೋಕ್ಕಾಗ್ತಾ ಇಲ್ಲ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ಒಟ್ಟಾರೆಯಾಗಿ ಈಗ ನೀವು ಯಾವ ವಿಚಾರದಲ್ಲಿ ಗಾಬರಿಯಾಗಿದ್ದೀರಾ, ಇಲ್ಲ ಅವ್ರು ಏನಾದರೂ ಮಾಡಿಬಿಡ್ತಾರೆ ಅನ್ನೋ ಭಯದಲ್ಲಿದ್ದೀರಲ್ಲ, ಒಟ್ಟಾರೆಯಾಗಿ ನಿಮ್ಮ ದೃಢವಾದ ಆತ್ಮವಿಶ್ವಾಸದ ಒಂದು ಪ್ರಾರ್ಥನೆಯ ಮೂಲಕ ಅದು ಅವರಿಗೆ ಮರಳಿ ಹೋಗ್ತಾ ಇದೆ. ನೀವು ಸುರಕ್ಷಿತವಾದ ಎನರ್ಜಿಯಲ್ಲಿ ಇದ್ದೀರಾ. ನಿಮ್ಮ ಕುಟುಂಬದಲ್ಲಿರುವವರು ಇಲ್ಲ ನಿಮ್ಮ ಸಂಬಂಧಿಕರೇ ನೀವು ಮುಂದೆ ಹೋಗೋದನ್ನು ತಡೀತಾ ಇದ್ದಾರೆ. ಅಂದರೆ ನೀವು ಒಂದು ಒಳ್ಳೆಯದನ್ನು ಪಡ್ಕೊಳ್ಳೋಕ್ಕೆ ಅವರಿಗೆ ಇಷ್ಟ ಆಗ್ತಾ ಇಲ್ಲ, ಸಹಿಸೋಕ್ಕಾಗ್ತಾ ಇಲ್ಲ. ಹಾಗಾಗಿ ಅವರೇ ಯಾವುದೋ ಎಲ್ಲ ರೀತಿಯಲ್ಲೂ ನಿಮಗೆ ತೊಂದರೆ ಕೊಡಬೇಕು, ನೀವು ಅಡೆತಡೆಯಿಂದ ನಿಲ್ಲಬೇಕು, ಮುಂದೆ ಹೋಗಬಾರ್ದು ಅನ್ನೋ ರೀತಿಲಿ ನಿಮ್ಮನ್ನು ದಾರಿ ತಪ್ಪಿಸ್ತಾ ಇದ್ದಾರೆ. ಹಾಗೆ ಅವರ ಅಡ್ವೈಸ್ ಮೂಲಕ ನೀವು ದಿಕ್ಕು ತಪ್ಪುವ ಹಾಗೆ ಮಾಡ್ತಾ ಇದ್ದಾರೆ. ಆದರೆ ಇಲ್ಲಿ ನಿಮ್ಮ ಆತ್ಮವಿಶ್ವಾಸದ ಮಾತನ್ನು ನೀವು ಕೇಳಬೇಕು ಅನ್ನೋ ರೀತಿಯಲ್ಲಿ ಬರ್ತದೆ. ಹಾಗೆ ನೀವು ಜನರ ಜೊತೆ ಹೆಚ್ಚಾಗಿ ಬೆರೆಯಲು ಇಷ್ಟಪಡ್ತಾ ಇಲ್ಲ ಇತ್ತೀಚೆಗೆ. ಇದಕ್ಕೆ ಕಾರಣ ನಿಮ್ಮಂತಹ ಒಂದು ಪವರ್ಫುಲ್ ಎನರ್ಜಿ ಅಲ್ಲಿ ಬೇರೆಯವರ ಮೂಲಕ ನಿಮಗೆ ಸಿಗ್ತಾ ಇಲ್ಲ ಅನ್ನೋ ರೀತಿಲೂ ಕೂಡ ಕಾಣಿಸ್ತದೆ. ಯಾಕಂದರೆ ನಿಮ್ಮದು ಹೈ ವೈಬ್ರೇಷನ್ ಯಾವ ರೀತಿ ಇದೆ ಅಂದರೆ ಸಕಾರಾತ್ಮಕವಾದ ಆಲೋಚನೆಗಳೊಂದಿಗೆ ಈಗ ನೀವು ಸಾಕ್ತಾ ಇದ್ದೀರಾ. ಅದೇ ರೀತಿ ಎನರ್ಜಿ ನಿಮಗೆ ಕನೆಕ್ಟ್ ಆಗ್ತಾ ಇಲ್ಲ. ಆದ್ದರಿಂದ ನೀವು ಈಗ ಅಂದರೆ ಯಾರ ಜೊತೆನೂ ಬೆರೀಲಿಕ್ಕೆ ಇಷ್ಟಪಡ್ತಾ ಇಲ್ಲ ಅನ್ನೋ ರೀತಿಲಿ ಬರ್ತದೆ. ನಿಮ್ಮದು ತುಂಬ ಪವರ್ಫುಲ್ ಎನರ್ಜಿ ಕೂಡ ಆಗಿದೆ. ಈ ಸಮಯದಲ್ಲಿ ನೀವು ಏನು ವಿಶ್ವಾಸದಿಂದ ಒಂದು ಪ್ರಾರ್ಥನೆ ಮಾಡ್ತೀರೋ ಅದನ್ನು ಈಡೇರಿಸ್ಕೊಳ್ತೀರಾ. ಅಂದರೆ ಪ್ರಾಮಾಣಿಕ ಪ್ರಯತ್ನ ಪಡ್ತೀರೋ ಅದು ಖಂಡಿತ ಯೋಚನೆಗೆ ತಕ್ಕ ಹಾಗೆ ಕೈಗೂಡ್ತಾ ಇದೆ ಈ ಸಮಯದಲ್ಲಿ. ಹಾಗೆ ಯಾರೋ ಆಗಿರ್ಬೋದು, ಇಲ್ಲ ಯಾವುದೋ ಒಂದು ವಿಚಾರ ಆಗಿರ್ಬೋದು, ನಿಮ್ಮನ್ನು ಪೂರ್ಣವಾಗಿ ಒಂದು ಭ್ರಮೆಯಲ್ಲಿ ಇಡಲಿಕ್ಕೆ ಪ್ರಯತ್ನಿಸ್ತಾ ಇತ್ತು. ಆದರೆ ಈ ಸಮಯದಲ್ಲಿ ಗುರುವಿನ ಶರಣದಲ್ಲಿ ನೀವು ಹೋಗಿರೋದ್ರಿಂದ ಆ ಭ್ರಮೆಯಿಂದ ಹೊರಗೆ ಬಂದಿದ್ದೀರಾ. ನಿಮ್ಮ ಜೀವನದಲ್ಲಿ ಆಕಸ್ಮಿಕ ಬದಲಾವಣೆಗಳು ಆಗ್ತಾ ಇದ್ದಾವೆ. ಅದನ್ನು ನೀವು ನಿರೀಕ್ಷೆ ಕೂಡ ಮಾಡಿರಲಿಲ್ಲ. ಅಸಂಭವ ಅಂದ್ಕೊಂಡಿದ್ದು ಕೂಡ ಸಂಭವ ಆಗ್ತಾ ಇದೆ. ಹಾಗೆ ಕೆಲವೊಂದು ವಿಚಾರಗಳು ನಿಮ್ಮ ನಿರೀಕ್ಷೆಗೂ ಅಂದರೆ ಕೈ ಮೀರಿ ಹೋಗ್ತಾ ಇದ್ದಾವೆ. ಒಂದು ಆತಂಕನೂ ಕಾಡ್ತಾ ಇದೆ, ಒಂದು ಒಳ್ಳೆಯ ರೀತಿಯಲ್ಲಿ ಒಂದು ರಿಲೀಫ್ ಕೂಡ ಆಗ್ತಾ ಇದೆ. ಆ ರೀತಿ ಎನರ್ಜಿ ಕೂಡ ಕನೆಕ್ಟ್ ಆಗ್ತದೆ ಈಗಿನ ಮನಸ್ಥಿತಿಗೆ ಅನುಗುಣವಾಗಿ. ಹಾಗೆ ಮಕ್ಕಳ ವಿಚಾರದಲ್ಲಿ ನಿಮಗೆ ಯಾವ ರೀತಿಯ ಒಂದು ಆತಂಕ ಇದೆ, ಗೊಂದಲ ಇದೆ, ಅದಕ್ಕೋಸ್ಕರ ಗುರುವಿನಲ್ಲಿ ಆ ವಿಚಾರವನ್ನು ಭಗವಂತನಲ್ಲಿ ಶರಣಾಗಿಸಿ ನೀವೊಂದು ಪ್ರಾರ್ಥನೆ ಮಾಡ್ತಾ ಇದ್ದೀರಾ. ಪ್ರಾಮಾಣಿಕವಾಗಿ ಅವರು ಒಳ್ಳೆಯ ದಾರಿಗೆ ಬರಬೇಕು, ನಿಮ್ಮ ಮಾತನ್ನು ಕೇಳಬೇಕು, ಹಾಗೆ ಅವರು ವಿದ್ಯಾಭ್ಯಾಸದಲ್ಲಿ ಮುಂದುವರಿಬೇಕು. ಯಾವೆಲ್ಲ ರೀತಿಯಲ್ಲಿ ಅವರಲ್ಲಿ ಒಂದು ಅಡ್ಡದಾರಿಯ
ಆಕರ್ಷಣೆ ಹೆಚ್ಚಾಗಿದೆ, ಅದರಿಂದ ಹೊರಗೆ ಬರಬೇಕು ಅನ್ನೋದು ನಿಮ್ಮ ಪ್ರಾರ್ಥನೆಯಾಗಿತ್ತು. ನಿಮ್ಮ ಉದ್ದೇಶ ಕೈಗೂಡ್ತಾ ಇದೆ. ನಿಧಾನವಾಗಿ ಆ ಬದಲಾವಣೆಯನ್ನು ನೀವೀಗ ನೋಡ್ತಾ ಇದ್ದೀರಿ. ಯಾವುದೇ ಆಗಲಿ ಒಮ್ಮೆಲೇ ಫಲಿತಾಂಶ ಸಿಗೋದಿಲ್ಲ. ಹಾಗೆ ಇದು ಕೂಡ ನೀವು ಹೇಗೆ ಅವರ ಬಗ್ಗೆ ಒಂದು ಒಳ್ಳೆಯ ವಿಚಾರವನ್ನು ಅವರು ಬದಲಾಗಬೇಕು ಅನ್ನೋ ರೀತಿಯಲ್ಲಿ ಗುರುವಿನಲ್ಲಿ ಸಂಕಲ್ಪ ಮಾಡಿಕೊಂಡು ಅವರಿಗೋಸ್ಕರ ಒಂದು ಪ್ರಾರ್ಥನೆ, ಒಂದು ಪರಿಹಾರವನ್ನು ಮಾಡ್ಕೊಳ್ತಿದ್ದಾರೆ. ಅದೇ ರೀತಿ ಅವರು ದಿನೇ ದಿನೇ ಬದಲಾಗ್ತಾ ಇದ್ದಾರೆ. ಅದು ನಿಮಗೆ ಸಂತೋಷ ಕೊಡ್ತಾ ಇದೆ, ಕೃತಜ್ಞತೆಯ ಫೀಲ್ ಮಾಡ್ತಾ ಇದ್ದೀರಾ ಈ ಸಮಯದಲ್ಲಿ. ನೀವು ಕೆಲವೊಂದು ಸಾರಿ ನಿಮ್ಮ ಒಂದು ಆತ್ಮಸಾಕ್ಷಿಯ ಮಾತನ್ನು ಕೂಡ ಕೇಳೋದಿಲ್ಲ, ಅದರ ವಿರುದ್ಧ ಕೂಡ ಹೋಗಿರೋದ್ರಿಂದ ಕೆಲವೊಂದು ತಪ್ಪುಗಳು ನಿಮ್ಮಿಂದ ಆಗಿದ್ದಾವೆ. ಹಾಗೆ ಕೆಲವೊಂದು ಸಮಸ್ಯೆಗಳನ್ನು ಕೂಡ ಈ ಸಮಯದಲ್ಲಿ ನೀವು ಎದುರಿಸ್ತಾ ಇದ್ದೀರಾ. ಆ ಸಮಸ್ಯೆಗೆ ನೀವು ಆ ತಪ್ಪು ನಿರ್ಧಾರ ಏನು ತಗೊಂಡಿದ್ರಲ್ಲ ಅದೇ ಕಾರಣವಾಗಿದೆ. ಈಗ ಅದರ ಮನವರಿಕೆ ನಿಮಗಾಗಿದೆ. ನನ್ನ ಆತ್ಮಸಾಕ್ಷಿಯ ಮಾತನ್ನು ನಾನು ಕೇಳಬೇಕಾಗಿತ್ತು, ನಾನು ಸರಿಯಾದ ದಾರಿಯಲ್ಲೇ ಹೋಗ್ತಾ ಇದೆ, ಯಾಕೆ ನನ್ನ ದಾರಿ ಕವಲೊಡಿತು ಅನ್ನೋದು ನಿಮ್ಮ ಪ್ರಶ್ನೆ ಆಗಿದೆ. ಆದರೂ ಕೂಡ ಇದು ಕರ್ಮದ ಆಟ ಅನ್ನೋದಕ್ಕಿಂತ ಆ ಸಮಯದಲ್ಲಿ ಗುರು ನಿಮ್ಮ ಜೊತೆಗಿದ್ದರು. ನಿಮ್ಮ ಆತ್ಮಸಾಕ್ಷಿ ನಿಮಗೆ ಗೈಡ್ ಕೂಡ ಮಾಡಿತ್ತು, ಬೇಡ ಅನ್ನೋ ರೀತಿಯಲ್ಲಿ, ತಪ್ಪು ಅನ್ನೋ ರೀತಿಯಲ್ಲಿ. ಆದರೆ ನೀವೇ ಅದರಲ್ಲಿ ಬಲವಂತವಾಗಿ ಅದನ್ನು ಒಪ್ಕೊಂಡು ಮುಂದುವರೆದ್ರಿ. ಯಾವ ರೀತಿ ಅಂದರೆ, ನನಗೆ ಈ ಸಂತೋಷ, ಈ ನೆಮ್ಮದಿ ಯಾರೂ ಕೊಟ್ಟಿರಲಿಲ್ಲ, ಇವ್ರು ಕೊಡ್ತಾರೆ ಅನ್ನೋ ರೀತಿಯಲ್ಲಿ ನೀವು ಅವ್ರ ಮೇಲೆ ಪೂರ್ಣವಾಗಿ ಡಿಪೆಂಡ್ ಆಗಿಬಿಟ್ರಿ. ನಿಮ್ಮ ಆತ್ಮಸಾಕ್ಷಿಯ ಮಾತನ್ನು ಕಡೆಗಣಿಸಿದರೆ. ಹಾಗಾಗಿ ಈಗ ಈ ಒತ್ತಡ, ಈ ಮಾನಸಿಕ ದೈಹಿಕ ಹಿಂಸೆಗಳನ್ನು ಅನುಭವಿಸ್ತಾ ಇದ್ದೀರಾ ಅನ್ನೋ ರೀತಿಯಲ್ಲಿ ಬರ್ತದೆ. ಆದರೆ ಇಲ್ಲಿ ಸಹಾಯ ಸಿಗಲ್ಲ ಅಂತೇಳಿ ಅಲ್ಲ, ಖಂಡಿತ ಸಿಗುತ್ತೆ. ಯಾಕಂದರೆ ಇಲ್ಲಿ ನಿಸ್ಸಹಾಯಕರು ಆಗಿದ್ದೀರಾ ನೀವು ಅಂದರೆ, ಆ ಗುರುವಿನ ಶರಣದಲ್ಲಿದ್ದೀರಾ ಅಂದರೆ ಖಂಡಿತ ಅವರು ನಿಮ್ಮನ್ನು ಕೈ ಹಿಡಿದು ನಡೆಸ್ತಾರೆ. ಯಾಕಂದರೆ ಅದೇ ದಯೆ, ಕರುಣೆ, ಪ್ರೇಮ, ಆ ಸೇವೆಯ ಭಾವವನ್ನೇ ಅವ್ರು ಹೊಂದಿರೋದು. ಹಾಗಾಗಿ ಇಲ್ಲಿ ನಿಮಗೆ ಖಂಡಿತ ಅವರಿಂದ ಸಹಾಯ ಸಿಗುತ್ತೆ. ಆದಷ್ಟು ಬೇಗನೆ, ಶೀಘ್ರವೇ ನಿಮ್ಮ ಸಮಸ್ಯೆಗೆ ಪರಿಹಾರ ಕೂಡ ಸಿಗುತ್ತೆ. ಹಾಗೆ ನೀವು ಕನ್ಸೀವ್ ಒಂದು ವಿಚಾರದಲ್ಲಿ ಅಂದರೆ ತಾಯಿಯಾಗುವ ಕನಸನ್ನು ಹೊತ್ತು ತುಂಬ ಪರಿಶ್ರಮ ಪಡ್ತಾ ಇದ್ದೀರಾ. ಅಂದರೆ ಪ್ರಾರ್ಥನೆ ಆಗಿರ್ಬೋದು, ಇಲ್ಲ ಯಾವ ಜನ್ಮದ ಒಂದು ಕರ್ಮ ನನ್ನನ್ನು ಕಾಡ್ತಾ ಇದನ್ನು ಕಳ್ಕೊಳ್ಳೋಕ್ಕೋಸ್ಕರ ನೀವು ತುಂಬಾ ನಿಮ್ಮಲ್ಲಿ ಬದಲಾವಣೆಯನ್ನು ಮಾಡ್ಕೊಂಡಿದ್ರೆ, ಸಹಾಯ ಕೂಡ ಮಾಡ್ತಿದ್ರೆ ಖಂಡಿತ ಅದು ಪಾಸಿಟಿವ್ ಆದ ಒಂದು ಎನರ್ಜಿ ಜೊತೆಗೆ ನಿಮಗೆ ಆ ಫಲ ಸಿಗ್ತಾ ಇದೆ. ಖಂಡಿತ ನೀವು ಕನ್ಸೀವ್ ಆಗ್ತೀರಾ. 3 ತಿಂಗಳೊಳಗೆ ನಿಮಗೆ ಅದರ ಫಲಿತಾಂಶ ತುಂಬಾ ಚೆನ್ನಾಗಿ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಬರ್ತದೆ. ಇನ್ನೂ ದೃಢವಾದ ವಿಶ್ವಾಸ ಇಟ್ಕೊಳ್ಳಿ. ಹಾಗೆ ನಿಮ್ಮ ಪೂರ್ವಜರು ಯಾವುದೋ ಒಂದು ಹರಕೆಯನ್ನು ಮಾಡಿಕೊಂಡಿದ್ರು, ನೀವು ಆ ಮನೆಗೆ ಸೊಸೆ ಆಗಿದ್ದೀರಾ, ಇಲ್ಲ ಮಗಳಾಗಿದ್ದೀರಾ, ಯಾವುದೇ ರೀತಿ ಒಂದು ಸಂಬಂಧ ಇದ್ದರೂ ಕೂಡ ಅಲ್ಲಿ ಒಂದು ಸ್ವಲ್ಪ ನಿಮ್ಮ ಹಿರಿಯರನ್ನು ವಿಚಾರ ಮಾಡಿ ಆ ಹರಕೆಯನ್ನು ನೀವು ತೀರಿಸಿದರೂ ಕೂಡ ಆ ವಿಚಾರ ನಡೆದಿಲ್ಲ ಅಂತೇಳಿ ಆ ಹರಕೆಯನ್ನು ಮರೆಮಾಚೋ ಹಾಗಿಲ್ಲ. ಅಲ್ಲಿ ಒಂದು ಹರಕೆಯನ್ನು ಹೋಗಿ ತೀರಿಸ್ಬರಬೇಕು. ಅಂದರೆ ಹೋಗಿ ಅಲ್ಲಿ ಒಂದು ಪ್ರಾರ್ಥನೆಯನ್ನು ಮಾಡಿಕೊಂಡು, ನಮ್ಮ ಕೈಲಾದ ರೀತಿಯಲ್ಲಿ ನಾವು ಸೇವೆ ಮಾಡ್ತೀವಿ, ನಮ್ಮಿಂದ ಏನಾದರೂ ತಪ್ಪಾಗಿದ್ದರೆ ಕ್ಷಮಿಸ್ಬಿಡಿ ಅನ್ನೋ ರೀತಿಯಲ್ಲಿ ಒಂದು ಪ್ರಾರ್ಥನೆಯನ್ನು ಮಾಡಿಕೊಂಡು ಬನ್ನಿ. ಭಗವಂತನಿಗೆ ನೀವು ಕೊಡೋ ಹರಕೆ ಮುಖ್ಯ ಅಲ್ಲ, ನೀವು ಅವ್ರ ಜೊತೆ ಹೇಗೆ ವಿನಮ್ರವಾಗಿ ನಡ್ಕೊಳ್ತೀರಾ ಅದನ್ನು ಮರ್ತಿಲ್ಲ. ನನ್ನಿಂದ ಆಗೋದಿಲ್ಲ ಅಂತನಾದರೂ ಒಪ್ಕೊಳ್ತೀರಾ, ಇಲ್ಲ ಆಗತ್ತೆ ಅನ್ನೋ ರೀತಿಯಲ್ಲಿ ಆದರೂ ಎಷ್ಟಾಗುತ್ತೋ ಅಷ್ಟು ನೀವು ತೀರಿಸ್ತೀರಾ. ಅಂದರೆ ನಿಮ್ಮ ಕರ್ತವ್ಯಗಳಿಂದ ನೀವು ವಿಮುಖರಾಗಬಾರ್ದು. ಕೊಟ್ಟ ಮಾತನ್ನು ತಪ್ಪಿ ಅಲ್ಲೊಂದು ಕರ್ಮವನ್ನು ನೀವಾಗಿ ಸೃಷ್ಟಿ ಮಾಡ್ಕೊಳ್ಬಾರ್ದು ಅನ್ನೋದು ಭಗವಂತನ ನಿಮ್ಮ ಬಗ್ಗೆ ಒಂದು ಕಾಳಜಿ ಆಗಿರುತ್ತೆ. ಹಾಗಾಗಿ ಅವರು ಕೆಲವೊಂದು ಅಡೆತಡೆ, ಇಲ್ಲ ಒಂದು ನೋವು, ಇಲ್ಲ ಒಂದು ಯಾವುದೋ ಒಂದು ಸಂಕಟ, ಇಲ್ಲ ಯಾವುದೋ ಒಂದು ಕೆಲಸ ಕೈಗೂಡಬೇಕಾಗಿರುತ್ತೆ, ಅದರಲ್ಲಿ ಅಡೆತಡೆ ಉಂಟು ಮಾಡೋದ್ರ ಮೂಲಕ ನೀವು ಏನು ತಪ್ಪು ಮಾಡಿದರೆ, ನಿಮ್ಮವರು ಏನಾದರೂ ತಪ್ಪು ಮಾಡಿದರೆ ಅದನ್ನು ಹುಡುಕಾಟ ನಡೆಸೋ ಹಾಗೆ ಮಾಡ್ತಾರೆ. ಆ ಹುಡುಕಾಟ ನಡೆಸಿದಿರ ಕೆಲವು ವಿಚಾರಗಳನ್ನು ನಿಮಗೆ ಹೇಳಿರ್ಬೋದು, ಅದನ್ನು ಸರಿಪಡಿಸ್ಕೊಳ್ಳಿ, ತಿದ್ಕೊಳ್ಳಿ. ಹಾಗೆ ಯಾವುದಾದ್ರೂ ಹರಕೆ ಇದ್ದರೆ ಖಂಡಿತ ಹೋಗಿ ತೀರಿಸ್ಬನ್ನಿ. ಒಂದು ಕೃತಜ್ಞತೆಯನ್ನು ಸಲ್ಲಿಸುವ ಮೂಲಕ ನಿಮ್ಮ ಕೈಲಾದ ಮಟ್ಟಿಗೆ ಒಂದು ಹರಕೆಯನ್ನು ಸಲ್ಲಿಸಿ ಬನ್ನಿ. ಅಷ್ಟೇ ಪ್ರಮಾಣದಲ್ಲಿ ಸಲ್ಲಿಸಬೇಕು ಅಂತ ಇಲ್ಲ, ನನ್ನ ಕೈಲಾದಷ್ಟು ನಾನು ಸಲ್ಲಿಸ್ತೀನಿ ಭಗವಂತ, ನನ್ನ ಪರಿಸ್ಥಿತಿ ಹೀಗಿದೆ ಅನ್ನೋ ರೀತಿಯಲ್ಲಿ ಕೂಡ ನೀವು ಸಲ್ಲಿಸ್ಬೋದು. ಅಲ್ಲಿ ಒಟ್ಟಾರೆಯಾಗಿ ಆ ಒಂದು ಕರ್ತವ್ಯವನ್ನು ನೀವು ಮರೀಲಿಲ್ಲ, ಅದನ್ನು ಕೃತಜ್ಞತಾಪೂರ್ವಕವಾಗಿ ಬಂದು ಸಲ್ಲಿಸಿ ಹೋದ್ರಿ ಅನ್ನೋ ರೀತಿಯಲ್ಲಿ ಆ ಭಗವಂತನಿಗೆ ನೀವು ಪ್ರಸನ್ನತೆಯನ್ನು ಕೊಡಬೇಕು. ಖಂಡಿತ ನಿಮ್ಮ ಈ ಪ್ರಾಮಾಣಿಕ ಪ್ರಯತ್ನಕ್ಕೆ ಯಾವ ಅಡೆತಡೆ ಕಾಡ್ತಾ ಇದೆ, ಯಾವುದು ನಿಮ್ಮ ಜೀವನದಿಂದ ದೂರ ಆಗ್ತಾ ಇದೆ ಅನ್ನೋ ರೀತಿಯಲ್ಲಿ ನೀವು ಫೀಲ್ ಮಾಡ್ತಾ ಇದ್ದೀರಿ, ಯಾವುದು ನಿಮಗೆ ಸಿಗ್ತಾ ಇಲ್ಲ ಅಂತೇಳಿ ನೀವು ಅಂದ್ಕೊಳ್ತಾ ಇದ್ದೀರಲ್ಲ, ಅದರಲ್ಲಿರುವ ಅಡೆತಡೆ ರಿಮೂವ್ ಆಗುತ್ತೆ. ನಿಮ್ಮ ಭಾಗ್ಯದಲ್ಲಿ ನಿಮಗೋಸ್ಕರ ಒಂದು ಒಳ್ಳೆಯದು ಡಿಸರ್ವ್ ಆಗಿರುತ್ತೆ. ಕೆಲವೊಂದು ಸಾರಿ ನಿಮ್ಮದೇ ಆದ ಕೆಲವು ಸಣ್ಣ ಪುಟ್ಟ ತಪ್ಪುಗಳಿಂದ, ಇಲ್ಲ ನಿಮ್ಮ ಆತ್ಮಸಾಕ್ಷಿ ನಿಮಗೆ ಗೈಡ್ ಮಾಡಿದರೂ ಕೂಡ ಅದನ್ನು ನಿರ್ಲಕ್ಷ್ಯ ಮಾಡಿ ನೀವು ಆ ವಿಚಾರವನ್ನು ಅಷ್ಟು ಪರಿಪೂರ್ಣವಾಗಿ ನಂಬಿರ್ತೀರ. ಹಾಗಾಗಿ ನಿಮ್ಮನ್ನೇ ನೀವು ಕೆಲವೊಂದು ಸಾರಿ ನಂಬದೇ ಈ ರೀತಿ ಸಮಸ್ಯೆಗಳಿಗೆ ಎದುರಾಗಿರ್ತೀರ. ಹಾಗಾಗಿ ಇಲ್ಲಿ ನಿಮಗೆ ನಿಮ್ಮ ಕರ್ತವ್ಯವನ್ನು ಹಾಗೆ ಜವಾಬ್ದಾರಿಯನ್ನು ತಿಳಿಸ್ಲಿಕ್ಕೂ ಕೂಡ ಈ ರೀತಿ ಒಂದು ಬ್ಲಾಕೇಜ್ಗಳು ಉಂಟಾಗಿದ್ದಾವೆ ಅನ್ನೋ ರೀತಿಯಲ್ಲಿ ಬರ್ತದೆ. ಒಟ್ಟಾರೆಯಾಗಿ ನಿಮ್ಮ ಜೀವನದಲ್ಲಿ ಏನಿದೆ ಅದು ನಿಮ್ಮದೇ ಆದ ಒಂದು ಕರ್ಮದ ಫಲವಾಗಿದೆ. ಅದನ್ನು ನೀವು ಕಳ್ಕೊಳ್ಬೇಕು, ತೀರಿಸ್ಕೊಳ್ಬೇಕು. ಹಾಗೆ ಕೆಲವೊಂದು ಸಂತೋಷನೇ ಆಗಿರ್ಬೋದು, ದುಃಖನೇ ಆಗಿರ್ಬೋದು, ಅದು ನಿಮ್ಮದೇ ಆಗಿದ್ದು ಅದನ್ನು ನೀವು ಪಡ್ಕೊಳ್ಬೇಕು. ಆದರೆ ಏರಿಳಿತಗಳು ನಿಮಗೆ ಸಿಗ್ತಾನೆ ಹೋಗ್ತವೆ. ಯಾಕಂದರೆ ಸಂಚಿತ ಕರ್ಮ ಒಂದೇ ಥರ ಒಂದು ಎನರ್ಜಿಯನ್ನು ಕೊಡೋದಿಲ್ಲ, ಅದು ಬ್ಯಾಲೆನ್ಸ್ ಎನರ್ಜಿಯನ್ನು ಕೊಡುತ್ತೆ. ನೀವು ಒಳ್ಳೆಯದು ಮಾಡಿದಾಗ ಅದು ಒಳ್ಳೆಯ ರೀತಿಯಲ್ಲಿ ನಿಮಗೆ ಆ ಸಮಯ ಪೂರ್ತಿ ಸಿಗುತ್ತೆ. 6 ತಿಂಗಳು, ವರ್ಷ, 10 ವರ್ಷ, ಹೀಗೆ 10 ವರ್ಷದ ನಂತರ ನನಗೆ ಕಷ್ಟ ಎದುರಾಯಿತು, ಇಲ್ಲ ಯಾರೋ ನನ್ನಿಂದ ದೂರ ಆದರು, ಇಲ್ಲ ಯಾರೋ ನನ್ನ ಜೀವನಕ್ಕೆ ಬಂದರು ಅಂದರೆ ಅದು ಕೂಡ ನಿಮ್ಮ ಸಂಚಿತ ಕರ್ಮದ ಬ್ಯಾಲೆನ್ಸ್ ಆಗಿರುತ್ತೆ. ಒಟ್ಟಾರೆಯಾಗಿ
ಏರಿಳಿತದ ಮೂಲಕವೇ ಅದು ನಿಮಗೆ ಸಿಗ್ತಾ ಹೋಗುತ್ತೆ. ಹಾಗಾಗಿ ಇಲ್ಲಿ ಯಾವುದನ್ನು ಕಡೆಗಣಿಸಬೇಡಿ. ಏನೇ ನಿಮ್ಮ ಜೀವನದಲ್ಲಿ ಎದುರಾಗ್ತಾ ಇದೆ ಅಂದರೆ ಅಂಥ ಸಮಸ್ಯೆಗಳಿಂದ ನೀವು ವಿಮುಖರಾಗಬೇಡಿ, ಹೆದರಬೇಡಿ. ಧೈರ್ಯವಾಗಿ ನಿಂತು ಅದನ್ನು ಫೇಸ್ ಮಾಡಿ. ಖಂಡಿತ ಆ ಸಮಸ್ಯೆ ಅಲ್ಲಿ ಪರಿಹಾರ ಕಾಣುತ್ತೆ. ಅದು ಯಾವುದೇ ರೀತಿ ಆಗಲಿ ಅದನ್ನು ಭಗವಂತನಲ್ಲಿ ಶರಣ ಹಾಕಿಸಿ ನೀವು ಪ್ರಾಮಾಣಿಕ ಪ್ರಯತ್ನ ಪಟ್ಟರೆ ಖಂಡಿತ ನಿಮಗೆ ಈ ಪ್ರಕೃತಿಯ ಮೂಲಕ ಸಹಾಯ ಸಿಗುತ್ತೆ. ಹಾಗೆ ನೀವೊಂದು ಸಂಕಲ್ಪ ಮಾಡ್ಕೊಂಡಿದ್ದೀರಾ, ಆ ಸಂಕಲ್ಪ ಆದಷ್ಟು ಬೇಗನೆ ಈಡೇರುತ್ತೆ. ಅದಕ್ಕೋಸ್ಕರ ಪ್ರಾಮಾಣಿಕ ಪ್ರಯತ್ನ ಪಟ್ಟಿದ್ದೀರಾ, ಹಾಗೆ ನಿಷ್ಠೆಯಿಂದ ಪ್ರಾರ್ಥನೆ ಕೂಡ ಮಾಡಿದ್ದೀರಾ, ಹಾಗೆ ಒಂದು ಇಷ್ಟವಾದ ವಸ್ತುವನ್ನು ನೀವು ತ್ಯಾಗ ಕೂಡ ಮಾಡಿದ್ದೀರಾ. ಆ ತ್ಯಾಗಕ್ಕೆ ಖಂಡಿತ ಗುರುವು ಫಲ ಕೊಡುವ ಸಮಯ ಬಂದಿದೆ. ಖಂಡಿತ ನಿಮ್ಮ ಇಚ್ಛೆ ಆಸೆ ಕೈಗೂಡ್ತಾ ಇದೆ. ಹಾಗೆ ಆ ಸಮಸ್ಯೆಯಿಂದ ನೀವು ಆದಷ್ಟು ಬೇಗನೆ ಅಂದರೆ 1.5 ತಿಂಗಳಲ್ಲಿ ಆ ಸಮಸ್ಯೆಯಿಂದ ನೀವು ಹೊರಗೆ ಬರ್ತೀರಾ ಅನ್ನೋ ರೀತಿಯಲ್ಲಿ ಕಾಣಿಸ್ತಿದೆ. ನಿಮ್ಮ ಮಗನ ಬಗ್ಗೆ ಇರುವ ಚಿಂತೆ ಗೊಂದಲ ದೂರ ಮಾಡ್ಕೊಳ್ಳಿ. ಯಾಕಂದರೆ ಅಲ್ಲಿ ಪಾಸಿಟಿವ್ ವಿಚಾರಗಳನ್ನು ನಿಮ್ಮ ಮನಸ್ಸಲ್ಲಿ ಇಟ್ಕೊಳ್ಳೋದು ತುಂಬ ಅವನ ಪ್ರಗತಿಗೆ, ಅವನ ಉದ್ಧಾರಕ್ಕೆ, ಅವನ ಬೆಳವಣಿಗೆಗೆ, ಅವನ ಮನಸ್ಥಿತಿಯನ್ನು ಬದಲಾಯಿಸಲಿಕ್ಕೆ ಕಾರಣವಾಗುತ್ತೆ. ಹಾಗಾಗಿ ಅವನ ಬಗ್ಗೆ, ಅವಳ ಬಗ್ಗೆ ಆಗಿರ್ಬೋದು, ಮಗಳಾಗಿರ್ಬೋದು, ಮಗ ಆಗಿರ್ಬೋದು, ಅವರ ಬಗ್ಗೆ ನೆಗೆಟಿವ್ ಆದ ವಿಚಾರಗಳನ್ನು ಮಾತನಾಡಬೇಡಿ. ಮನಸ್ಸಲ್ಲಿ ಯೋಚಿಸ್ಬೇಡಿ. ಖಂಡಿತ ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಅವರ ಒಂದು ಬ್ಲೆಸ್ಸಿಂಗ್ ರೂಪದಲ್ಲಿ ಅವರಿಗೆ ಕೊಡ್ತಾ ಹೋಗಿ ಒಂದು ಎನರ್ಜಿಯನ್ನು. ಖಂಡಿತ ಅವರು ಬದಲಾವಣೆ ಆಗ್ತಾರೆ. ಹಾಗೆ ಅವರ ಸಾಧನೆಗೂ ಕೂಡ ಯಾವುದೇ ರೀತಿ ಅಡ್ಡಿ ಆತಂಕಗಳು ಬರೋದಿಲ್ಲ. ಹಾಗೆ ನಿಮ್ಮ ಮಕ್ಕಳಾಗಿರ್ಬೋದು, ಅವರ ವಿಚಾರದಲ್ಲಿ ಏನಾದರೂ ಒಂದು ದೊಡ್ಡ ಸಾಧನೆ ಮಾಡ್ತಾ ಇದ್ದಾರೆ, ಇಲ್ಲ ಅಂದರೆ ಅವರು ಯಾವುದೋ ಒಂದು ಮದುವೆ ಆಗಿರ್ಬೋದು, ಇಲ್ಲ ಇನ್ಯಾವುದೋ ವಿಚಾರದಲ್ಲಿ ಅವರು ಮುಂದುವರಿತಾ ಇದ್ದಾರೆ ಅಂದರೆ, ನೀವು ಮುಂದುವರಿಸ್ತಾ ಇದ್ದೀರಿ ಆ ವಿಚಾರವನ್ನು ಅಂದರೆ ಖಂಡಿತ ಅದನ್ನು ಶೀಘ್ರವೇ ಯಾರ ಹತ್ರನೂ ಹೇಳೋದು ಬೇಡ ಅನ್ನೋ ರೀತಿಯಲ್ಲಿ ಬರ್ತದೆ. ದುಡುಕಿನ ನಿರ್ಧಾರ ತಗೊಳ್ಬೇಡಿ. ಕೆಲವೊಂದು ಸಾರಿ ಯಾರು ನಿಮ್ಮ ಹತ್ರ ಮಾತು ಬಿಟ್ಟಿದ್ರೋ, ಇಲ್ಲ ಯಾವುದೋ ರೀತಿಯಲ್ಲಿ ಅಂತರ ಹೆಚ್ಚಾಗಿತ್ತೋ, ಅವರಾಗಿ ಸ್ವತಃ ನಿಮ್ಮ ಬಳಿ ಬರ್ತಾರೆ. ಅವರ ತಪ್ಪನ್ನು ಅರ್ಥ ಮಾಡಿಕೊಂಡು ಆಗಿರ್ಬೋದು, ಇಲ್ಲ ನಿಮ್ಮ ಕಾಳಜಿ ಪ್ರೇಮ ಅವರು ಅರ್ಥ ಮಾಡಿಕೊಂಡು ಆಗಿರ್ಬೋದು, ಒಟ್ಟಾರೆಯಾಗಿ ಅವರು ನಿಮ್ಮ ಬಳಿ ಮರಳುವ ಸಮಯ ಸಿದ್ಧವಾಗಿದೆ ಅನ್ನೋ ರೀತಿಯಲ್ಲಿ ಬರ್ತದೆ. ದೃಢ ವಿಶ್ವಾಸದಿಂದ ಮ್ಯಾನಿಫೆಸ್ಟ್ ಮಾಡಿ. ಸಂತೋಷ ಅಹಂಕಾರವಾಗಬಾರ್ದು, ಸಂತೋಷ ಕೃತಜ್ಞತೆಯ ಪ್ರತಿರೂಪವಾಗಿರಬೇಕು. ಅದರ ಮೇಲೆ ಫೋಕಸ್ ಮಾಡಿ. ಹಾಗೆ ಗುರುವಿನಲ್ಲಿ, ಹಾಗೆ ನೀವು ನಂಬಿದ ದೈವಶಕ್ತಿಗಳಲ್ಲಿ ಎಷ್ಟು ವಿಶ್ವಾಸ ಇಡ್ತಾ ಹೋಗ್ತಾರೋ ಅಷ್ಟೇ ನಿಮ್ಮ ಜೀವನದಲ್ಲಿ ಪ್ರಗತಿಯ ಅತ್ತ ನಿಮ್ಮನ್ನು ಆ ಒಂದು ಶಕ್ತಿಗಳು ಕರ್ಕೊಂಡು ಹೋಗ್ತವೆ. ಹಾಗೆ ಒಂದು ಹೂವಿನ ಗಿಡವನ್ನು ನೆಟ್ಟು ಪೋಷಣೆ ಮಾಡ್ತಾಯಿದ್ರೆ ಇದರಿಂದ ಮನಸ್ಸಿಗೆ ಹೀಲ್ ಆಗ್ತಾ ಇದೆ ಅನ್ನುವ ಅನುಭವ ಆಗ್ತಾ ಇದೆ. ಹಾಗೆ ಒಂದು ಪ್ರಾಣಿ ಅಥವಾ ಒಂದು ಪಕ್ಷಿಗೆ ನೀವು ಯಾವ ರೀತಿ ಸೇವೆ ಮಾಡ್ತಾ ಇದ್ದೀರಲ್ಲ, ಅದು ಕೃತಜ್ಞತೆಯನ್ನು ಈ ಸಮಯದಲ್ಲಿ ನಿಮಗೆ ಸಲ್ಲಿಸ್ತಾ ಇದೆ. ಹಾಗಾಗಿ ನಿಮ್ಮ ಜೀವನದಲ್ಲಿ ಒಬ್ಬ ಹೊಸ ಅತಿಥಿ ಬರ್ಬೋದು. ಅದು ಒಂದು ಮಗುವಾಗಿರ್ಬೋದು, ಇಲ್ಲ ಒಂದು ಆಗೋ ವಿಚಾರದಲ್ಲಿರುವ ಅಡೆತಡೆಗಳು ನಿವಾರಣೆಯಾಗಿ ಕಂಕಣ ಭಾಗ್ಯ ಕೂಡಿ ಬರೋದು. ಅಂದರೆ ಆ ರೀತಿಯಾದ ಒಂದು ಬ್ಲೆಸ್ಸಿಂಗ್ ಎನರ್ಜಿ ಕೂಡ ಆ ಪ್ರಾಣಿ ಪಕ್ಷಿಗಳಲ್ಲಿ ಇರುತ್ತೆ. ಅದು ನಿಮಗೆ ಈ ಸಮಯದಲ್ಲಿ ಸಿಗ್ತಾ ಇದೆ ನಿಮ್ಮ ಪ್ರಾಮಾಣಿಕ ಪ್ರಯತ್ನಕ್ಕೆ, ಹಾಗೆ ನಿಮ್ಮ ನಂಬಿಕೆಗೆ, ನಿಮ್ಮ ಬದಲಾವಣೆಗೆ ಆ ಪ್ರಕೃತಿಯಿಂದ ಸಿಗ್ತಾ ಇರುವ ಕೊಡುಗೆಯಾಗಿದೆ, ಉಡುಗೊರೆಯಾಗಿದೆ. ಅದನ್ನು ಸ್ವೀಕರಿಸಿ. ಇವತ್ತಿನ ಎನರ್ಜಿ ಪ್ರಕಾರ ನಿಮ್ಮ ಮನಸ್ಸಿಗೆ ಬಾಬಾರವರ ಈ ಗೈಡೆನ್ಸ್ ಇಷ್ಟವಾಗಿದೆ ಅಂದರೆ ಕೃತಜ್ಞತಾಪೂರ್ವಕವಾಗಿ ಸಾಯಿರಾಮ್ ಅಂತ ಹೇಳಿ ಕಮೆಂಟ್ ಮಾಡೋದ್ರ ಮೂಲಕ ನಿಮ್ಮ ತಪ್ಪುಗಳನ್ನು ತಿದ್ದುಕೊಂಡು, ಹಾಗೆ ನಿಮ್ಮನ್ನು ನೀವು ಹೀಲ್ ಮಾಡ್ಕೊಳ್ತಾ ಇರುವ ಎನರ್ಜಿ ನಿಮ್ಮನ್ನು ಸ್ಟ್ರಾಂಗ್ ಆಗಿ ಕನೆಕ್ಟ್ ಆಗ್ತದೆ. ಕೃತಜ್ಞತೆಯನ್ನು ಆ ಪ್ರಕೃತಿಗೆ, ಆ ಬ್ರಹ್ಮಾಂಡಕ್ಕೆ ಸಲ್ಲಿಸುವ ಮೂಲಕ. ಹಾಗಾದರೆ ಎಲ್ಲರೂ ಸೇರಿ ಹೇಳೋಣ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ಸಾಯಿ 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 ಹರೇ ಹರೇ, ಹರೇ ಬಾಬಾ 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 ಹರೇ ಹರೇ, ಹರೇ ದತ್ತ 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 ಹರೇ ಹರೇ.